ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಸ್ವತ್ತುಗಳ ಮಾರಾಟದ ಕುರಿತಾಗಿ ಇರುವಂಥ ಕಾನೂನಿನ ಅಂಶಗಳನ್ನು ಹೇಳಬಯಸ್ತೀನಿ. ಈ ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಅಂದರೆ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882 ಈ ಕಾಯ್ದೆಯಡಿ ಬರುವಂಥ ಈ ಹಕ್ಕು ಮತ್ತು ಬಾಧ್ಯತೆಗಳು ಅಂದರೆ ಖರೀದಿಗಾರ ಮತ್ತು ಮಾರಾಟಗಾರ ಇರುವಂಥ ಹಕ್ಕು ಮತ್ತು ಬಾಧ್ಯತೆಗಳು ಈ ಅಂಶಗಳ ಕುರಿತಾಗಿ ಒಂದಿಷ್ಟು ಅಧ್ಯಯನ ಮಾಡೋಣ. ಈ ಆಸ್ತಿ ಒಂದು ಮಾರಾಟ ಆಗಿ ಇನ್ನೊಬ್ಬ ವ್ಯಕ್ತಿಗೆ ಕೈ ಸೇರಬೇಕಂತಂದರೆ ಅಲ್ಲಿ ಹಲವಾರು ಕಾನೂನಿನ ಅಂಶಗಳನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗಿದೆ. ಸೊ ಅವೆಲ್ಲ ಅಂಶಗಳನ್ನು ನಾನು ವಿವರಿಸೋಕ್ಕೆ ಈಗ ಹೋಗ್ತಾ ಇಲ್ಲ. ಈಗ ಮುಖ್ಯವಾಗಿ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಕೆಳಗಿರುವಂಥ ಈ ಮಾರಾಟಗಾರ ಮತ್ತು ಖರೀದಿಗಾರರಿಗೆ ಇರುವಂಥ ಹಕ್ಕು ಮತ್ತು ಬಾಧ್ಯತೆಗಳು ಈ ಮುಖ್ಯ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಧ್ಯಾಯ 3ರಲ್ಲಿ ಸ್ಥಿರ ಆಸ್ತಿಯ ಮಾರಾಟ ಅಧ್ಯಾಯದಲ್ಲಿ ಕಲಂ 54ರಲ್ಲಿ ಹೇಳ್ತಾರೆ, ಮಾರಾಟದ ವ್ಯಾಖ್ಯಾನ. ಮಾರಾಟ ಎನ್ನುವುದು ಪಾವತಿಸಿದ ಅಥವಾ ಭರವಸೆ ನೀಡಿದ ಅಥವಾ ಭಾಗಶಃ ಪಾವತಿಸಿದ ಮತ್ತು ಭಾಗಶಃ ಭರವಸೆಯ ಬೆಲೆಗೆ ಬದಲಾಗಿ ಮಾಲೀಕತ್ವದ ವರ್ಗಾವಣೆಯಾಗಿದೆ. ಅಂದರೆ ಏನು? ಒಂದು ವಸ್ತುವನ್ನು, ಒಂದು ಸ್ವತ್ತನ್ನು ಮಾರಾಟ ಮಾಡಬೇಕಂತ ಒಪ್ಕೊಂಡ ಮೇಲೆ ಅಲ್ಲಿ ಅದಕ್ಕಾಗಿ ಒಂದು ಪ್ರತಿಫಲ ಅಂತ ಇರಬೇಕು. ಆ ಪ್ರತಿಫಲವನ್ನು ಈಗಾಗಲೇ ಪಾವತಿಸಿದ್ರೆ ಅಥವಾ ಇನ್ನು ಮುಂದೆ ನಾನು ಪಾವತಿಸ್ತೇನೆ ಅಥವಾ ಕೊಡ್ತೀನಿ ಅಂಥೇಳಿ, ಅಥವಾ ಈಗಾಗಲೇ ಅಷ್ಟು ಹಣವನ್ನು ಕೊಟ್ಟು ಇನ್ನು ಉಳಿದ ಹಣವನ್ನು ನಂತರ ಕೊಡ್ತೀನಿ ಅಂಥೇಳಿ ಒಪ್ಪಿಕೊಂಡು ಈ ಥರ ಒಂದು ಪಾವತಿಸಿದ ಬೆಲೆ ಅಥವಾ ಭರವಸೆ ಮೇಲೆ ಒಂದು ಆಸ್ತಿಯನ್ನು ಅದು ಮಾಲೀಕತ್ವದ ವರ್ಗಾವಣೆ ಏನು ಮಾಡ್ತೇವೆ ಅದಕ್ಕೆ ಮಾರಾಟ ಅಂತ ಹೇಳ್ತೀವಿ ಅಂಥೇಳಿ ಈ ಕಾಯ್ದೆ ಹೇಳ್ತದೆ. ಇನ್ನು ಮಾರಾಟ ಮಾಡೋದು ಹೇಗೆ ಅಂತೇಳಿ ಇದರೊಳಗೆ ಹೇಳ್ತಾರೆ ನೋಡಿ. 100 ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಮೂರ್ತ ಸ್ಥಿರ ಆಸ್ತಿಯ ಸಂದರ್ಭದಲ್ಲಿ ಮತ್ತು ಅದನ್ನು ಅಮೂರ್ತಕ್ಕೆ ಹಿಂದಿರುಗಿಸುವಿಕೆ ಅಥವಾ ಇನ್ನಿತರ ಅಮೂರ್ತ ವಸ್ತುವಿನ ಸಂದರ್ಭದಲ್ಲಿ ಅಂತ ವರ್ಗಾವಣೆಯನ್ನು ನೋಂದಾಯಿತ ಸಾಧನದಿಂದ ಮಾತ್ರ ಮಾಡಬಹುದು ಅಂತ ಹೇಳ್ತಾರೆ. ಮೂರ್ತ ಅಂದರೆ ಕಾಣುವಂಥದ್ದು, ಅಮೂರ್ತ ಅಂದರೆ ಕಾಣದೇ ಇರುವಂಥ ವಸ್ತು. ಸೊ ಈ ಮತ್ತು ಸ್ಥಿರ ಆಸ್ತಿ ಅಂದರೆ ಯಾವುದು ಚಲಿಸುವುದಿಲ್ಲ ಆ ಆಸ್ತಿ. ಸೊ ಈ ಕಣ್ಣಿಗೆ ಕಾಣುವಂಥ ಸ್ಥಿರ ಆಸ್ತಿ ಯಾವುದಿದೆ ಅದು 100 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದಾಗಿದ್ರೆ ಮತ್ತು ಅದನ್ನು ಅಮೂರ್ತಕ್ಕೆ ಹಿಂತಿರುಗಿಸಿಕೆ ಅಂದರೆ ಕಾಣುವುದನ್ನು ಕಾಣದೇ ಇರುವಂತೆ ಬದಲಾಯಿಸುವಂಥದ್ದು, ಅಥವಾ ಇತರ ಅಮೂರ್ತ ವಸ್ತುವಿನ ಸಂಬಂಧದಲ್ಲಿ ಅಂದರೆ ಕಾಣದೇ ಇರುವಂಥ ವಸ್ತುವಿನ ಸಂದರ್ಭದಲ್ಲಿ ಅಂಥ ವರ್ಗಾವಣೆಯನ್ನು ನೋಂದಾಯಿತ ಸಾಂದ್ರದಿಂದ ಮಾತ್ರ ಮಾಡ್ಬೇಕಂತ ಹೇಳ್ತಾರೆ. ಅಂದರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಹೇಳ್ತದೆ. ಸೊ ಈಗ ನೋಡಿ, ಯಾವ ವಸ್ತು ಆದರೂ 100 ರೂಪಾಯಿ ಬೆಲೆ ಇರುವುದಿಲ್ಲ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತು ಇದೆ. ಆದರೆ ಕಾನೂನು 1882ರಲ್ಲಿ ಇದು ಕಾನೂನಾಗಿದೆ ಅನ್ನೋದನ್ನು ತಾವು ಗಮನಿಸಬೇಕು. ಈ 100 ರೂಪಾಯಿ ಬೆಲೆಯನ್ನು ಬದಲಾವಣೆ ಮಾಡಿಲ್ಲ ಇಲ್ಲಿವರೆಗೂ. ಸೊ ಹೀಗಾಗಿ ಇದನ್ನು ಹೀಗೆ ಓದಬೇಕಾಗ್ತದೆ, ಹೀಗೆ ಹೇಳಬೇಕಾಗ್ತದೆ. ಇನ್ನು ಈ ಮೂರ್ತ ಮತ್ತು ಅಮೂರ್ತ ಅನ್ನೋದು ಶಬ್ದದ ಅರ್ಥ ತಿಳ್ಕೊಬೇಕು. ಕಣ್ಣಿಗೆ ಕಾಣುವಂಥ ವಸ್ತು ಹೊಲ, ಮನೆ, ಗದ್ದೆ, ತೋಟ ಎಲ್ಲ ಬರುತ್ತೆ. ಆದರೆ ಕಣ್ಣಿಗೆ ಕಾಣದೇ ಇರುವಂಥ ಆಸ್ತಿ ಯಾವುದು ಅಂದರೆ ಇದರೊಳಗೆ ಈಗ ಆಧುನಿಕ ವಿಜ್ಞಾನದಲ್ಲಿ ಇಂಥ ಸಾಕಷ್ಟು ಉದಾಹರಣೆಗಳು ಕೊಡಬಹುದು. ಈಗ ನೋಡಿ, ವ್ಯಕ್ತಿ ಒಂದು ಪುಸ್ತಕವನ್ನು ಬರೆದಿರ್ತಾರೆ, ಅದಕ್ಕೆ ಅವರಿಗೆ ಕಾಪಿ ರೈಟ್ ಅನ್ನೋದು ಇರ್ತದೆ. ಸೊ ಅದು ಕಾಪಿ ರೈಟ್ ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ. ಪುಸ್ತಕ ಕಾಣಿಸ್ತಾ ಇದೆ, ಪುಸ್ತಕದಲ್ಲಿ ಆ ಥರ ಹೆಸರು ಇರ್ಬೋದು, ಆದರೆ ಆ ಒಂದು ಹಕ್ಕು ಅನ್ನೋದು ಏನಿದೆ ಆ ಹಕ್ಕು ಕಣ್ಣಿಗೆ ಕಾಣೋದಿಲ್ಲ. ಅದೇ ರೀತಿ ಒಂದು ಸಂಶೋಧನೆ ಮಾಡಿ ಅದರದ್ದು ಒಂದು ಪೇಟೆಂಟನ್ನು ಪಡೆದಿರ್ಬೋದು. ಸೊ ಮತ್ತಾವುದೇ ರೀತಿಯಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅಂತಾರೆ, ಬುದ್ಧಿ ಶಕ್ತಿಯನ್ನು ಹೊಂದಿದಂಥ ಒಂದು ಯಾವುದೇ ಒಂದು ಹಕ್ಕನ್ನು ವ್ಯಕ್ತಿ ಹೊಂದಿರಬಹುದು. ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್ಗಳನ್ನು ಕಂಡುಹಿಡಿದಿರ್ಬೋದು, ಅಥವಾ ಈ ಡಿಜಿಟಲ್ ಪೇಮೆಂಟ್ಸು ಇವೆಲ್ಲ ಬರ್ತವೆ. ಈ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಬರ್ತವೆ. ಈಗ ಶೇರ್ ಮಾರ್ಕೆಟು, ಶೇರ್ ಪರ್ಚೇಸ್ ಮಾಡ್ಬೋದು ಆನ್ಲೈನಾಗೆ. ಸೊ ಈ ಥರ ಎಲ್ಲ ಇವು ಕಣ್ಣಿಗೆ ಕಾಣದೆ ಅಂದರೆ ಕಂಪ್ಯೂಟರ್ ಒಳಗೆ ಆಗ್ತಾ ಇರ್ತದೆ, ಇಂಟರ್ನೆಟ್ನಲ್ಲಿ ಆಗ್ತಿರ್ತದೆ. ಅದು ಕಣ್ಣಿಗೆ ನಮಗೆ ಸ್ವತಃ ಪ್ರತ್ಯಕ್ಷ ನೋಡೋಕ್ಕೆ ಸಿಗ್ತಾ ಇರೋದಿಲ್ಲ. ಆದರೂ ಸಹಿತ ಅಲ್ಲಿ ಆಸ್ತಿ ಅನ್ನೋದು ಇರ್ತದೆ, ಒಂದು ಹಕ್ಕು ಅನ್ನೋದು ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಯಾವ ಥರ ನಾವು ವರ್ಗಾವಣೆ ಮಾಡ್ಬೋದು ಅಂತಂತಂದರೆ, ಅದು 100 ರೂಪಾಯಿ ಅದಕ್ಕಿಂತ ಹೆಚ್ಚಿನ ವಸ್ತು ಬೆಲೆ ಬಾಳೋದಿದ್ರೆ ಅದನ್ನು ಇವ್ರು ಏನು ಹೇಳ್ತಾರೆ, ನೋಂದಾಯಿತ ಸಾಧನದಿಂದ ಅಂದರೆ ಕಂಪಲ್ಸರಿ ಅದನ್ನು ನೋಂದಣಿ ಮಾಡಿ ಅದನ್ನು ಹಕ್ಕು ವರ್ಗಾವಣೆ ಮಾಡಬೇಕು, ಮಾಲೀಕತ್ವದ ವರ್ಗಾವಣೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇದರೊಳಗೆ ಲಾಟ್ರಿ ಮತ್ತು ಹಣ ಇವು ಇದರೊಳಗೆ ಬರೋದಿಲ್ಲ. ಯಾಕಂದರೆ ಲಾಟ್ರಿ ಟಿಕೆಟ್ ಅನ್ನೋದು ಭವಿಷ್ಯದಲ್ಲಿ ಆಗುವಂಥ ಒಂದು ಸಾಧ್ಯತೆಯ ಮೇಲೆ ನಿಂತಿರುವಂಥ ಒಂದು ಹಕ್ಕು ಅಂತ ಹೇಳ್ಬೋದು. ಸೊ ಲಾಟ್ರಿ ಹತ್ತುತ್ತೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅದು ಒಂದು ಸ್ವತ್ತು ಅಂತ ಪರಿಗಣನೆ ಬರೋದಿಲ್ಲ. ಅದೇ ಥರ ಈ ಕರೆನ್ಸಿ ನೋಟ್ಸ್ ಏನಿದೆ, ಕರೆನ್ಸಿ ನೋಟ್ಸು ಅದು ಬೇರೆ ವಸ್ತುಗಳನ್ನು ಕೊಂಡುಕೊಳ್ಳೋಕ್ಕೆ ಅದೊಂದು ಸಾಧನ. ಆದರೆ ಅದೇ ಸ್ವತಃ ಒಂದು ವಸ್ತು, ಅದು ಸ್ವತಃ ಒಂದು ವಸ್ತುವಾಗಿ ಪರಿಗಣನೆಗೆ ಬರುವುದಿಲ್ಲ. ಸೊ ಇದನ್ನು ನೋಟನ್ನು ಮಾರುವಂಥದ್ದು ಬರುವುದಿಲ್ಲ. ಸೊ ಬೇರೆ ವಸ್ತುವನ್ನು ಕೊಂಡ್ಕೊಳ್ಬೇಕಾದ್ರೆ ನೋಟನ್ನು ಕೊಡೋದು. ಸೊ ಹೀಗಾಗಿ ಆದರೆ
ಇದರೊಳಗೆ ಒಂದು ಬದಲಾವಣೆ ಅಂದರೆ ಯಾವುದಾದ್ರೂ ಒಂದು ಪ್ರಾಚೀನ ನಾಣ್ಯಗಳಿದ್ರೆ ಅವಕ್ಕೆ ಆ ಪರ್ಟಿಕ್ಯುಲರ್ ಒಂದು ನೋಟಿಗೆ ಅಥವಾ ನಾಣ್ಯಕ್ಕೆ ಒಂದು ವಿಶೇಷವಾದಂಥ ಬೆಲೆ ಇದ್ದರೆ ಅದನ್ನು ಒಂದು ಸರಕು ರೂಪದಲ್ಲಿ ಮಾರ್ತಾ ಇದ್ರೆ ಅದಕ್ಕೆ ಇರುವಂಥ ಬೆಲೆಯನ್ನು ಬಿಟ್ಟು ಬೇರೆ ಬೆಲೆಗೆ ಅದನ್ನು ಮಾರ್ತಾ ಇದ್ರೆ ಅಲ್ಲಿ ಅದು ಸಹಿತ ಒಂದು ಸರಕಾಗಿ ಒಂದು ವಸ್ತುವಾಗಿ ಅದನ್ನು ಪರಿಗಣನೆ ತೆಗೆದುಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಅದಕ್ಕೂ ಸಹಿತ ಅದನ್ನು ನೋಂದಣಿ ಕಾನೂನುಬದ್ಧ ಆಗ್ಬೇಕಂತ ಹೇಳಿ ಕಾಯ್ದೆ ಹೇಳ್ತದೆ. ಇನ್ನು 100 ರೂಪಾಯಿಗಿಂತ ಕಡಿಮೆ ಮೌಲ್ಯದ ಮೂರ್ತ ಸ್ಥಿರ ಆಸ್ತಿಯ ಸಂದರ್ಭದಲ್ಲಿ ಅಂಥ ವರ್ಗಾವಣೆಯನ್ನು ನೋಂದಾಯಿತ ಸಾಧನ ಮೂಲಕ ಅಥವಾ ಆಸ್ತಿಯ ವಿತರಣೆ ಮೂಲಕ ಸಹ ಮಾಡಬಹುದು. ಅಂದರೆ 100 ರೂಪಾಯಿ ಗಿಂತ ಕಡಿಮೆ ಇರುವಂಥ ವಸ್ತುವಿಗೆ ನೋಂದಣಿ ಕಡ್ಡಾಯವಲ್ಲ, ಆದರೂ ಸಹಿತ ಅದನ್ನು ತಾವು ಬಯಸಿದರೆ ಅದನ್ನು ನೋಂದಣಿ ಮಾಡ್ಬೋದು ಅಥವಾ ಅದನ್ನು ನೇರವಾಗಿ ವಿತರಣೆ ಮೂಲಕ ಮಾಡ್ಬೋದು. ವಿತರಣೆ ಅಂದ್ರೆ ಏನು? ಡೆಲಿವರಿ ಆಫ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಆಸ್ತಿ ವಿತರಣೆ ಅದು ಡೆಲಿವರಿ ಆಫ್ ಪ್ರಾಪರ್ಟಿ ಏನು ಹೇಳ್ತಾರೆ, ಮಾರಾಟಗಾರರು ಖರೀದಿಗಾರನನ್ನು ಅಥವಾ ಅವನು ನಿರ್ದೇಶಿಸಿರುವ ವ್ಯಕ್ತಿಯನ್ನು ಆಸ್ತಿಯ ಸ್ವಾಧೀನದಲ್ಲಿ ಇರಿಸಿದಾಗ ಸ್ಪಷ್ಟವಾದ ಸ್ಥಿರ ಆಸ್ತಿಯ ವಿತರಣೆ ನಡೆಯುತ್ತದೆ. ಅಂದರೆ ಯಾರಿಗೆ ತಗೊಳ್ಳೋ ವ್ಯಕ್ತಿ ಅದನ್ನೇ ಆಸ್ತಿಯನ್ನು ಆ ವ್ಯಕ್ತಿ ಕೈಯಲ್ಲಿ ಕೊಟ್ಟರೆ ಅವನ ಸ್ವಾಧೀನದಲ್ಲಿ ಇರಿಸಿದಾಗ ಅಲ್ಲಿ ಒಂದು ಪೊಸಿಷನ್ ಕೊಟ್ಟಂಗಾಗ್ತದೆ, ಕಬ್ಜಾವನ್ನು ಕೊಟ್ಟಂಗಾಗ್ತದೆ. ಇಂಥ ಸಂದರ್ಭದಲ್ಲಿ ಆಸ್ತಿ ವಿತರಣೆ ಆಯಿತು ಅಂತ ಹೇಳ್ಬೋದು. ಅದು 100 ರೂಪಾಯಿಗಿಂತ ಕಡಿಮೆ ಇರುವಂಥ ವಸ್ತು ಇದ್ರೆ ಮಾತ್ರ ಅಂತ ಈ ಕಾಯ್ದೆ ಹೇಳ್ತದೆ. ಇನ್ನು ಕಲಂ 55ರಲ್ಲಿ ಮಾರಾಟಗಾರನ ಕರ್ತವ್ಯಗಳು, ಮೊದಲಿಗೆ ಮಾರಾಟಗಾರನಿಗೆ ಇರುವಂಥ ಒಂದು ಹೊಣೆಗಾರಿಕೆ ಏನು, ಕರ್ತವ್ಯಗಳೇನು ಅನ್ನೋದನ್ನು ಈ ಕಾಯ್ದೆ ಹೇಳ್ತದೆ. ಮಾರಾಟಗಾರನು ಈ ಕೆಳಗಿನವುಗಳಿಗೆ ಬದ್ಧನಾಗಿರುತ್ತಾನೆ. ಆಸ್ತಿಯಲ್ಲಿ ಅಥವಾ ಅದರ ಮಾರಾಟಗಾರರ ಶೀರ್ಷಿಕೆಯಲ್ಲಿ ಇರುವ ಯಾವುದೇ ವಸ್ತು ದೋಷವನ್ನು ಕೊಳ್ಳುವವರಿಗೆ ಬಹಿರಂಗಪಡಿಸಬೇಕು. ಅಂದರೆ ನೋಡಿ, ಆಸ್ತಿಯನ್ನು ಮಾರ್ತಾ ಇದ್ದಾನೆ, ಅವನಿಗೆ ಅದರೊಳಗೆ ಇರುವಂಥ ದೋಷಗಳು ನ್ಯೂನ್ಯತೆಗಳು ಗೊತ್ತಿರ್ತವೆ. ಆದರೆ ಈ ಒಂದು ವಸ್ತುವನ್ನು ಮಾರಬೇಕಾದ್ರೆ ಯಾವುದೇ ವ್ಯಕ್ತಿ 100 ಸುಳ್ಳು ಹೇಳಿ ಅದನ್ನು ಮಾರಾಟ ಮಾಡ್ತಾನೆ ಅನ್ನೋದು ತಮಗೆ ವ್ಯವಹಾರಿಕ ಜಗತ್ತಿನಲ್ಲಿ ಗೊತ್ತಿರುವಂಥ ವಿಷಯ. ಸೊ ಇಂಥ ಸಂದರ್ಭದಲ್ಲಿ ಅವನು ದೋಷವನ್ನು ಕೊಂಡುಕೊಳ್ಳೋರಿಗೆ ಹೇಗೆ ಹೇಳಬೇಕು ಅನ್ನೋದನ್ನು ಇದರೊಳಗೆ ಗಮನಿಸಬೇಕು. ಇದು ಇನ್ನೂ ವ್ಯಾಪಕವಾದಂಥ ಒಂದು ವಿಶ್ಲೇಷಣೆಗಳು ಒಳಪಡುವಂಥ ಒಂದು ವಿಚಾರಗಳು ಒಳಪಡುವಂಥ ಅಂಶ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಇದರ ಬಗ್ಗೆ ಹಲವಾರು ರೀತಿಯಲ್ಲಿ ಕಾನೂನುಗಳು, ನ್ಯಾಯಾಲಯದ ತೀರ್ಪುಗಳು ವಿವರಣೆಯನ್ನು ಕೊಡ್ತವೆ. ಆದರೆ ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದರೆ, ಯಾವುದೇ ವಸ್ತುವನ್ನು ಮಾರಾಟ ಮಾಡಬೇಕಾದ್ರೆ ಅದರಲ್ಲಿರುವಂಥ ಒಂದು ಮಟೀರಿಯಲ್ ಡಿಫೆಕ್ಟ್ ಅಥವಾ ಇನ್ಹೆರೆಂಟ್ ಡಿಫೆಕ್ಟ್ ಅಂತಂತಾರೆ. ಅಂದರೆ ಆ ವಸ್ತು ಈ ಥರ ಅದು ದೋಷ ಇದೆ ಅಂದರೆ ಅದನ್ನು ಕೊಂಡ್ಕೊಂಡ ವ್ಯಕ್ತಿಗೆ ಆ ಯಾವ ಉದ್ದೇಶಕ್ಕೆ ಅವನು ಕೊಂಡ್ಕೊಳ್ತಾ ಇದ್ದಾನೆ ಆ ಉದ್ದೇಶಕ್ಕೆ ಅವನು ಅದನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ದೋಷ ಆ ವಸ್ತುವಿನಲ್ಲಿದ್ದರೆ, ಉದಾಹರಣೆಗೆ ಒಂದು ಕಾರ್ ಮಾರ್ತಾ ಇದ್ದಾರೆ, ಆ ಕಾರು ಯಾವ ಥರ ಇದೆ, ಚಾಲೂ ಮಾಡಿದರೆ ಚಾಲೂ ಆಗುತ್ತೆ, ಆದರೆ ತದನಂತರ ಅದೊಂದಷ್ಟು ದೂರ ಹೋದ್ಮೇಲೆ ಅದು ಬಂದು ಬಿಡುತ್ತೆ. ಸೊ ಅದರೊಳಗೆ ಮೇನ್ ಎಂಜಿನ್ ಡಿಫೆಕ್ಟಿವ್ ಇರ್ತದೆ, ಅದರ ಬ್ರೇಕ್ ಫೇಲ್ ಇರ್ತದೆ. ಈ ಥರ ಹಲವಾರು ಕಾರಣಗಳು ಇರ್ಬೋದು. ಅದೇ ರೀತಿ ಈಗ ಒಂದು ಮನೆಯನ್ನು ಮಾರ್ತಾ ಇದ್ದಾನೆ, ಆ ಮನೆಗೆ ತಾನೇ ಒಬ್ಬನೇ ಮಾಲಕಲ್ಲ, ಉದಾಹರಣೆಯೊಳಗೆ ತನ್ನ ಹೆಸರಿದೆ, ಆದರೆ ಅದಕ್ಕೆ ಬೇರೆ ಮತ್ತು ವ್ಯಕ್ತಿಗಳು ಅದಕ್ಕೆ ಹಕ್ಕುದಾರ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾನೇ ಒಬ್ಬನೇ ಮಾಲಕ ಅಂಥೇಳಿ ಅದನ್ನು ತಪ್ಪು ನಿರೂಪಣೆ ಮಾಡಿ ಸುಳ್ಳು ಹೇಳಿ ಅದನ್ನು ಮಾರಾಟ ಮಾಡುವಂಥದ್ದು, ಈ ಥರ ಮಾಡಿದರೆ ಅಲ್ಲಿ ಅವನು ತಪ್ಪುಗಾರನಾಗ್ತಾನೆ. ಸೊ ಮಾರಾಟಗಾರನ ಕರ್ತವ್ಯಗಳು ಅಂತಂದರೆ ಮುಖ್ಯವಾಗಿ ಯಾವುದೇ ವಸ್ತು ದೋಷವನ್ನು ಕೊಂಡುಕೊಳ್ಳುವವರಿಗೆ ಬಹಿರಂಗಪಡಿಸಬೇಕಂತಂದರೆ ಮೂಲತಃ ಒಂದು ಅಲ್ಲಿ ಅವಶ್ಯಕವಾದಂಥ ಒಂದು ಏನು ಆ ವಸ್ತುವಿಗೆ ಸಂಬಂಧಿಸಿದಂತೆ, ಸರಕಿಗೆ ಸಂಬಂಧಿಸಿದಂತೆ, ಆಸ್ತಿಗೆ ಸಂಬಂಧಿಸಿದಂತೆ ಇರುವಂಥ ಒಂದು ದೊಡ್ಡ ಪ್ರಮಾಣದ ದೋಷ ಏನಾದರೆ ಇದ್ದರೆ, ಗುರುತರವಾದಂಥ ದೋಷ ಇದ್ದರೆ ಅದನ್ನು ಅವನು ತಿಳಿಸ್ಬೇಕು ಅನ್ನೋದನ್ನು ಅವನು ಮೊದಲೇ ಹೊಣೆಗಾರಿಕೆ ಅಂತ ಹೇಳ್ತದೆ. ಯಾಕಂದರೆ ಇದರೊಳಗೆ ಇನ್ನೊಂದು ಅಂಶ ಬರ್ತದೆ, ಅದು ಮುಂದೆ ಹೇಳ್ತೀನಿ ನಾನು. ಖರೀದಿಗಾರನು ಅವನಿಗೆ ಹೊಣೆಗಾರಿಕೆ ಇದೆ. ಏನು, ತಾನು ಕೊಂಡ್ಕೊಳ್ಳುವಂಥ ವಸ್ತುವನ್ನು ತಾನು ಜವಾಬ್ದಾರಿಯುತವಾಗಿ ಖರೀದಿ ಮಾಡಬೇಕು. ಅದಕ್ಕಿರುವಂಥ ಲೋಪದೋಷಗಳನ್ನು ತಾನೇ ಗುರುತಿಸಿಕೊಂಡು ಅದನ್ನು ಜಾಗೃತಿಯಿಂದ ಖರೀದಿ ಮಾಡಬೇಕು. ಅದಕ್ಕೆ ಕಿವಿ ಟೆಂಪ್ಟರ್ ಲಾ ಅಂತ ಹೇಳ್ತಾರೆ, ಖರೀದಿಗಾರನೇ ಎಚ್ಚರ ಅಂತ ಹೇಳ್ತದೆ ಕಾಯ್ದೆ. ಸೊ ಅದು ಒಂದು ಇರುತ್ತೆ. ಆದರೂ ಸಹಿತ ಇಲ್ಲಿ ಕಾನೂನಿನೊಳಗೆ ಎರಡು ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಮಾಡ್ತದೆ. ಇಬ್ಬರಿಗೂ ಹೊಣೆಗಾರಿಕೆಯನ್ನು ಕಾನೂನು ಕೊಟ್ಟಿದೆ ಅನ್ನೋದು ತಾವು ಗಮನಿಸಬೇಕು. ಯಾಕಂದರೆ ಖರೀದಿಗಾರ ಎಷ್ಟೇ ಪ್ರಯತ್ನಿಸಿದರೂ ಆ ದೋಷವನ್ನು ಗುರುತಿಸೋಕ್ಕಾಗಿರುವುದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ, ಆದರೆ ಆ ದೋಷ ಮಾರಾಟಗಾರನಿಗೆ ಮಾತ್ರ ಗೊತ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ಮಾರಾಟಗಾರ ಅದನ್ನು ಖರೀದಿಗಾರನಿಗೆ ತಿಳಿಸಬೇಕಾಗ್ತದೆ. ಸೊ ಅಂಥ ದೋಷದ ಕುರಿತು ಮಾರಾಟಗಾರನಿಗೆ ಮಾತ್ರ ತಿಳಿದಿದ್ದು ಅದು ಖರೀದಿಗಾರನಿಗೆ ತಿಳಿದಿಲ್ಲವಾದರೆ ಮತ್ತು ಖರೀದಿಗಾರನು ತನ್ನ ಸಾಮಾನ್ಯ ಕಾಳಜಿಯಿಂದ ಅದನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲದಿದ್ದರೆ ಈ ಬದ್ಧತೆಯು ಮಾರಾಟಗಾರನ ಮೇಲೆ ಇರುತ್ತದೆ ಅಂತ ಇಲ್ಲಿ ಮತ್ತೆ ವಿವರವಾಗಿ ಕೊಟ್ಟಿದ್ದಾರೆ. ಸೊ ಇದು ಮಾರಾಟಗಾರನಿಗಿರುವಂಥ ಮೊದಲೇ ಹೊಣೆಗಾರಿಕೆ ಅಂತ ಹೇಳ್ಬೋದು. ಎರಡನೇದಾಗಿ, ಮಾರಾಟಗಾರನ ಸ್ವಾಧೀನ ಅಥವಾ ಅಧಿಕಾರದಲ್ಲಿರುವ ಆಸ್ತಿಗೆ ಸಂಬಂಧಿಸಿದ ಹಕ್ಕಿನ ಎಲ್ಲ ದಾಖಲೆಗಳನ್ನು ಪರಿಶೀಲನೆಗಾಗಿ ಖರೀದಿಗಾರನಿಗೆ ಒದಗಿಸಬೇಕು. ನೋಡಿ, ಪ್ರಾಪರ್ಟಿ ಮಾರ್ತಾ ಇದ್ದೀನಿ ಅಂದಮೇಲೆ ಇನ್ನು ಅದರಿಗೆ ಸಂಬಂಧಿಸಿದಂಥ ಎಲ್ಲ ಪ್ರಾಪರ್ಟಿ ರೆಕಾರ್ಡ್ಸನ್ನು ಖರೀದಿಗಾರನಿಗೆ ಮಾರಾಟಗಾರ ಕೊಡಬೇಕು.
ಯಾಕಂತಂದ್ರೆ ಖರೀದಿಗಾರ ಆ ಆಸ್ತಿ ಕುರಿತಾಗಿ ಯಾವ ತರ ಪರಿಶೀಲನೆ ಮಾಡಬೇಕು, ಅವನಿಗೆ ಗೊತ್ತಿಲ್ಲ ಈ ಆಸ್ತಿ ಏನದೆ, ಇದರ ಬಗ್ಗೆ ಇರುವಂತಹ ಮಾಹಿತಿ ಏನು, ಇದರ ಹಿನ್ನೆಲೆ ಏನು, ಇದರ ಮೂಲ ಮಾಲೀಕರು, ಯಾವ ತರ ಈ ವ್ಯಕ್ತಿಗೆ ಹಕ್ಕು ಬಂತು ಅನ್ನೋದನ್ನ ಗುರುತಿಸಕ್ಕೆ ಖರೀದಿಗಾರನಿಗೆ ಆಗುದಿಲ್ಲ. ಸೊ ಅದಕ್ಕಾಗಿ ಮಾರಾಟಗಾರನ ಹೊಣೆಗಾರಿಕೆ ಏನು ಅಂತಂತಂದ್ರೆ ತನ್ನಲ್ಲಿರುವಂತಹ ಆಸ್ತಿಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನ ಖರೀದಿಗಾರನಿಗೆ ಒದಗಿಸುವುದು. ಆದ್ರೆ ನಾವು ವಾಸ್ತವಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ನೋಡ್ತೀವಿ, ಅವನು ತನಗೆ ಇರುವಂತ ಒಂದಷ್ಟು ಉತ್ತಾರಗಳನ್ನ ಪ್ರಾಪರ್ಟಿಗಳ ರೆಕಾರ್ಡ್ಸ್ ಅನ್ನ ಕೊಟ್ಟು ಬಿಡ್ತಾನೆ, ಅದ್ರ ಉಳಿದು ಎಲ್ಲ ರೆಕಾರ್ಡ್ ಮಾಹಿತಿಯನ್ನ ಕೊಡುವುದಿಲ್ಲ, ಬೇಕಾದ್ರೆ ನೀನೇ ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾನೆ. ಆದ್ರೆ ಖರೀದಿಗಾರನಿಗೆ ಅವಶ್ಯಕತೆ ಇದ್ದಾಗ ಅಂತ ಸಂದರ್ಭದಲ್ಲಿ ವ್ಯವಹಾರಿಕ ದೃಷ್ಟಿಯಿಂದ ನೋಡಿದಾಗ ಖರೀದಿಗಾರ ಒಂದಿಷ್ಟು ಖರ್ಚಾದರೂ ಚಿಂತೆ ಇಲ್ಲ, ತಾನು ಸ್ವತಃ ಖರ್ಚು ಮಾಡಿ ಆ ಎಲ್ಲ ರೆಕಾರ್ಡ್ಗಳನ್ನ ಸಂಬಂಧಿಸಿದ ಕಚೇರಿಯಿಂದ ಪಡೆದುಕೊಂಡು ಆ ರೆಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ಆಮೇಲೆ ಅದು ಸರಿ ಇದ್ರೆ ಮಾತ್ರ ಖರೀದಿ ಮಾಡಬೇಕು ಅಂತ ನಾನು ಈಗಾಗಲೇ ಬೇರೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಯಾಕಂದ್ರೆ ನಿಮಗೆ ವ್ಯವಹಾರ ಜ್ಞಾನ ಉಂಟೆ ಅನ್ನೋ ಒಂದು ವಿಡಿಯೋದಲ್ಲಿ ಈ ಖರೀದಿಗಾರನಿಗಿರುವಂತಹ ಹೊಣೆಗಾರಿಕೆಗಳನ್ನು ನಾನು ಅಲ್ಲಿ ಸಾಕಷ್ಟು ಬಹಿರಂಗಪಡಿಸಿದ್ದೇನೆ. ಸೊ ಈಗ ಇಲ್ಲಿ ಮುಖ್ಯವಾಗಿ ಏನು ಹೊಣೆಗಾರಿಕೆ ಮಾರಾಟಗಾರನ ಮೇಲೆ ಇರುವಂತಂದ್ರೆ ಹಕ್ಕಿನ ಎಲ್ಲ ದಾಖಲೆಗಳನ್ನು ಪರಿಶೀಲನೆಗಾಗಿ ಖರೀದಿಗಾರನಿಗೆ ಕೊಡಬೇಕು ಅಂತ ಹೇಳ್ತದೆ ಕಾಯ್ದೆ. ಆಮೇಲೆ ಆಸ್ತಿ ಅಥವಾ ಅದರ ಶೀರ್ಷಿಕೆಗೆ ಸಂಬಂಧಿಸಿದಂತೆ ಖರೀದಿಗಾರನು ಮಾಡುವ ಎಲ್ಲ ಸಂಬಂಧಿತ ಪ್ರಶ್ನೆಗಳಿಗೆ ತನಗೆ ಗೊತ್ತಿರುವ ಅತ್ಯುತ್ತಮ ಮಾಹಿತಿಯೊಂದಿಗೆ ಉತ್ತರಿಸಬೇಕು. ಈಗ ಖರೀದಿಗಾರನು ಏನು ಕೇಳ್ತಾನೆ ಮಾಹಿತಿ, ಅದರ ಚಕಬಂದಿ ಬಗ್ಗೆ ಕೇಳಬಹುದು, ಅದರ ರಸ್ತೆ ಎಲ್ಲಿ ಬರ್ತದೆ ಅಂತ ಕೇಳಬಹುದು, ಮತ್ತೆ ಇದರಿಂದ ಸರ್ಕಾರ ಏನಾದರೂ ಈ ಸ್ವತ್ತನ್ನ ನಾಳೆ ಅಕ್ವೈರ್ ಮಾಡೋದಿದೆಯಾ ಏನು, ಈ ಹಲವಾರು ಪ್ರಶ್ನೆಗಳನ್ನ ಖರೀದಿಗಾರ ಕೇಳಬಹುದು. ತನಗೆ ಎದ್ದಿರುವಂಥ ಪ್ರಶ್ನೆಗಳನ್ನ ಗೊಂದಲಗಳನ್ನ ಅವನು ಮಾರಾಟಗಾರನಿಂದನೇ ಕೇಳಿ ತಿಳ್ಕೊಬೇಕಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಮಾರಾಟಗಾರ ನಿಜವಾಗಿಯೂ ಪ್ರಾಮಾಣಿಕತನದಿಂದ ಅಲ್ಲಿ ತನಗೆ ಗೊತ್ತಿರುವಂಥ ಎಲ್ಲ ವಿಷಯಗಳನ್ನ ಸರಿಯಾಗಿ ತಿಳಿಸಬೇಕಾಗ್ತದೆ. ಇದು ಮಾರಾಟಗಾರನಿಗೆ ಇರುವಂಥ ಹೊಣೆಗಾರಿಕೆ. ನೋಡಿ, ಇವೆಲ್ಲ ನಾವು ಕಾನೂನಿನಲ್ಲಿ ಹೇಳ್ತೀವಿ ಹೊರತಾಗಿ ವಾಸ್ತವದಲ್ಲಿ ಕೆಲವೊಂದು ತಪ್ಪು ದೋಷಗಳಾಗ್ತಾ ಇರ್ತವೆ. ಖರೀದಿಗಾರನ ತಪ್ಪು ಮಾಡ್ಬೋದು, ಮಾರಾಟಗಾರ ತಪ್ಪು ಮಾಡ್ಬೋದು. ಆದರೆ ಇಂಥ ಪ್ರಕರಣಗಳು ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯಗಳು ಅದಕ್ಕೆ ನ್ಯಾಯದ ಒಂದು ತೆಕ್ಕಡಿ ತಮಗೆ ಗೊತ್ತಿರ್ಬೋದು, ಅಲ್ಲಿ ತೂಕ ಮಾಡ್ತದೆ ಯಾರು ಎಷ್ಟು ಸರಿ ಯಾರು ಎಷ್ಟು ತಪ್ಪು ಅನ್ನೋದನ್ನ. ಅದು ಒಂದು ತೂಕ ಮಾಡಿದಾಗ ಯಾರ್ದು ಎಷ್ಟು ಸರಿಯಾಗಿದೆ ಅನ್ನೋದನ್ನ ಆಧಾರ ಮೇಲೆ ಅವರಿಗೆ ನ್ಯಾಯ ಕೊಡುವಂಥ ಪ್ರಯತ್ನ ನ್ಯಾಯಾಲಯ ಮಾಡ್ತಾ ಅನ್ನೋದನ್ನು ತಾವು ಗಮನಿಸಬಹುದು. ಇನ್ನು ನಾಲ್ಕನೇದಾಗಿ ಮಾರಾಟಗಾರನಿಗಿರುವ ಹೊಣೆಗಾರಿಕೆ ಅಂದರೆ ಬೆಲೆಗೆ ಸಂಬಂಧಿಸಿದಂತೆ ಪಾವತಿಸಬೇಕಾದ ಮೊತ್ತದ ಪಾವತಿ ಅಥವಾ ಸಂದಾಯವನ್ನು ಸರಿಯಾದ ಸಮಯ ಮತ್ತು ಸ್ಥಳದಲ್ಲಿ ಖರೀದಿಗಾರನು ಮಾಡಿದಾಗ ಆಸ್ತಿಯ ಸರಿಯಾದ ಹಸ್ತಾಂತರವನ್ನು ಕಾರ್ಯಗತಗೊಳಿಸಬೇಕು. ಸೊ ಯಾವಾಗ ಅವರು ಒಪ್ಪಂದದ ಪ್ರಕಾರ ಖರೀದಿಗಾರನು ಎಲ್ಲ ಒಂದು ಹಣವನ್ನ ಎಂದು ಹೇಳಿರ್ತಾನೆ ಆ ತಾರೀಕಿಗೆ ಆ ಟೈಮಿಗೆ ಒಂದು ಹಣವನ್ನು ಕೊಟ್ಟ ಮೇಲೆ ಅಲ್ಲಿ ಒಂದು ಖರೀದಿಗಾರನ ಹೊಣೆಗಾರಿಕೆ ಸಂಪೂರ್ಣವಾಗಿ ಮುದಂತ ಆಯಿತು. ಈ ಸಂದರ್ಭದಲ್ಲಿ ಮಾರಾಟಗಾರನಿಗೆ ಇರುವಂಥ ಒಂದು ಹೊಣೆಗಾರಿಕೆ ಏನಪ್ಪಾ ಅಂತಂದ್ರೆ ಇನ್ನು ಅವನಿಗೆ ಆ ಆಸ್ತಿ ಮೇಲೆ ಏನು ಹಕ್ಕು ಉಳಿದಿರೋದಿಲ್ಲ. ಯಾಕಂದ್ರೆ ಮಾರಾಟ ಮಾಡ್ತೇನೆ ಅಂತ ಒಪ್ಪಿಕೊಂಡಿರ್ತಾನೆ, ಇಂತಿಷ್ಟು ದುಡ್ಡಿಗೆ ಕೊಡ್ತೇನೆ ಅಂತ ಹೇಳಿರ್ತಾನೆ. ಆ ಪ್ರಕಾರ ಖರೀದಿಗಾರ ಎಲ್ಲ ದುಡ್ಡು ಕೊಟ್ಟ ಮೇಲೆ ಅಲ್ಲಿ ಉಳಿಯುವಂಥ ಅಂಶ ಏನು ಉಳಿದಿಲ್ಲ. ಅಲ್ಲಿ ಮಾರಾಟಗಾರನು ಅದನ್ನ ಹಸ್ತಾಂತರವನ್ನು ಕಾರ್ಯಗತಗೊಳಿಸಬೇಕು. ಹಸ್ತಾಂತರ ಅಂದ್ರೆ ಮುಖ್ಯವಾಗಿ ಒಂದು ಗಮನಿಸಬೇಕು. ಒಂದು, ಅದನ್ನ ನೋಂದಾಯಿತ ದಾಖಲಾತಿ ಮೂಲಕ ಅದನ್ನೇ ಬರೆದು ಕೊಡಬೇಕು. ಖರೀದಿಯನ್ನು ಬರೆದು ಕೊಡೋದು ಒಂದನೇ ಕೆಲಸ. ಎರಡನೇದಾಗಿ ಆ ಆಸ್ತಿಯನ್ನು ಕುರಿತಾಗಿ ಒಂದು ಕಬ್ಜೆಯನ್ನ ಬಿಟ್ಟುಕೊಡ್ಬೇಕು. ಇದು ಮುಖ್ಯವಾಗಿ ಒಂದು ಟೈಟಲ್ ಅನ್ನ ಟ್ರಾನ್ಸ್ಫರ್ ಮಾಡೋದು, ಎರಡನೇದು ಪೊಸೆಷನ್ ಅನ್ನ ಟ್ರಾನ್ಸ್ಫರ್ ಮಾಡೋದು. ಸೊ ಇವೆರಡನ್ನ ಅಲ್ಲಿ ಮಾರಾಟಗಾರ ಖರೀದಿಗಾರನಿಗೆ ಕೊಡಬೇಕಾದಂತ ಜವಾಬ್ದಾರಿ ಈ ಮಾರಾಟಗಾರನ ಮೇಲೆ ಇರ್ತದೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಮಾರಾಟದ ಒಪ್ಪಂದ ದಿನಾಂಕದಿಂದ ಹಿಡಿದು ಆಸ್ತಿಯ ವಿತರಣೆವರೆಗೆ ಒಬ್ಬ ಸಾಮಾನ್ಯ ವಿವೇಕದ ಮಾಲೀಕರು ಜವಾಬ್ದಾರಿ ತೆಗೆದುಕೊಳ್ಳುವ ರೀತಿಯಲ್ಲಿ ಆಸ್ತಿ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಹಕ್ಕಿನ ದಾಖಲೆಗಳನ್ನು ತನ್ನ ಸ್ವಾಧೀನದಲ್ಲಿ ಇರಿಸಿಕೊಳ್ಬೇಕು. ಸೊ ಅಂದ್ರೆ ಏನ್ ಮಾಡಬೇಕು, ಮಾರಾಟ ಮಾಡಿ ಕೊಡ್ತೇನೆ ಅಂತೇಳಿ ಕರಾರು ಮಾಡ್ಕೋತಾರೆ. ಆಯ್ತು, ಕರಾರು ಆದ್ಮೇಲೆ ಅದಕ್ಕೆ ಸಂಬಂಧಿಸಿದಂತ ಒಂದು ದಾನ ಪತ್ರ ಇರ್ಬೋದು, ಅದಕ್ಕೆ ಸಂಬಂಧಿಸಿದಂತ ಒಂದು ವಿಲ್ ಇರ್ಬೋದು, ಅಥವಾ ಖರೀದಿ ಪತ್ರ ಇರ್ಬೋದು, ಪೂರ್ವಜರ ಕಾಲದೊಂದು ರೆಕಾರ್ಡ್ಸ್ ನಕಾಶೆಗಳು ಇರ್ಬೋದು. ಈ ತರ ಎಲ್ಲ ರೆಕಾರ್ಡ್ಸ್ಗಳನ್ನ ಮಾರಾಟಗಾರ ತನ್ನ ಕಡೆ ಇಟ್ಟುಕೊಂಡಿರ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಅವನು ಯಾವಾಗ ಖರೀದಿ ಆಗೋ ಸಂದರ್ಭ ಇರ್ತದೆ ಅಲ್ಲಿವರೆಗೂ ಸಹಿತ ಅವನು ಒಬ್ಬ ಸಾಮಾನ್ಯ ವ್ಯಕ್ತಿ, ಅದು ಯಾವ ರೀತಿ ಒಬ್ಬ ಮಾಲೀಕ ಇನ್ನೂ ಮಾರಾಟ ಮಾಡಿಲ್ಲ ಅಂದ್ರೆ ತಾನು ಯಾವ ತರ ಜವಾಬ್ದಾರಿಯಿಂದ ದಾಖಲಾತಿಗಳನ್ನ ತನ್ನ ಕಬ್ಜೆಯಲ್ಲಿ ಇಟ್ಟುಕೊಂಡು ರಕ್ಷಿಸಿಕೊಳ್ತಾನೆ, ಅದೇ ರೀತಿ ಜವಾಬ್ದಾರಿಯುತವಾಗಿ ಅದನ್ನ ಸಂರಕ್ಷಿಸಿಕೊಂಡು ಖರೀದಿ ಸಂದರ್ಭದಲ್ಲಿ ಅದನ್ನ ಖರೀದಿಗಾರನಿಗೆ ಕೊಡಬೇಕಾದಂಥ ಹೊಣೆಗಾರಿಕೆ. ಸೊ ಅದಕ್ಕಾಗಿ ಒಮ್ಮೆ ಒಪ್ಪಂದ ಆದಮೇಲೆ ಅದನ್ನ ನಿರ್ಲಕ್ಷ್ಯವಾಗಿ ಎಲ್ಲರೂ ಕಳೆದು ಅದನ್ನ ನಾಶ ಮಾಡಿ ಹೋಗುದು, ಆಮೇಲೆ ನನ್ನ ಕಡೆ ಆ ರೆಕಾರ್ಡ್ ಇಲ್ಲ ಅಂತ ಹೇಳೋದು, ಈ ತರ ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ
ಖರೀದಿಗಾರ ದುಡ್ಡು ಕೊಟ್ಟಿರ್ತಾನಂದ್ಮೇಲೆ ಅವನಿಗೆ ಆ ಆಸ್ತಿಗೆ ಸಂಬಂಧಿಸಿದಂಥ ಎಲ್ಲ ದಾಖಲಾತಿಗಳನ್ನು ಒದಗಿಸುವುದು. ಮೊದಲಿಗೆ ಆ ದಾಖಲಾತಿ ಮಾಹಿತಿಯನ್ನು ಜೆರಾಕ್ಸ್ ಪ್ರತಿಗಳನ್ನು ಕೊಡ್ಬೋದು. ತದನಂತರ ಖರೀದಿ ಆದ ನಂತರ ಮೂಲ ಪ್ರತಿಗಳನ್ನು ಅವನು ಕೊಡಬೇಕಾಗ್ತದೆ. ಸೊ ಈ ಥರ ಇಲ್ಲಿ ಅಲ್ಲಿವರೆಗೆ ಮಾರಾಟಗಾರನಿಗೆ ಆ ರೆಕಾರ್ಡ್ಗಳನ್ನು ಕಾಯ್ದಿಟ್ಟುಕೊಳ್ಳುವಂಥ ಜವಾಬ್ದಾರಿ ಇದೆ. ಇನ್ನು ಕೊಳ್ಳುವವರಿಗೆ ಅಥವಾ ಅವರು ನಿರ್ದೇಶಿಸಿದ ವ್ಯಕ್ತಿಗೆ ಆಸ್ತಿಯ ಸ್ವಾಧೀನವನ್ನು ನೀಡಬೇಕು. ಅಂದರೆ ಈಗಾಗಲೇ ಹೇಳಿದಂತೆ ಹಸ್ತಾಂತರ ಅಂದರೆ ಅದು ಎರಡೂ ರೀತಿಯಲ್ಲಿ, ಒಂದು ಅದನ್ನು ಪತ್ರವನ್ನು ಖರೀದಿ ಪತ್ರ ಬರೆದು ಕೊಡೋದು ಮತ್ತು ಕಬ್ಜೆಯನ್ನು ಕೊಡುವುದು. ನಂತರ ಮಾರಾಟದ ದಿನಾಂಕವರೆಗೆ ಆಸ್ತಿಗೆ ಸಂಬಂಧಿಸಿದ ಎಲ್ಲ ಸಾರ್ವಜನಿಕ ಶುಲ್ಕಗಳು ಮತ್ತು ಬಾಡಿಗೆಗಳು ಮತ್ತು ಆಸ್ತಿ ಮೇಲೆ ಬಾಕಿ ಇರುವ ಎಲ್ಲ ಋಣಗಳ ಮೇಲೆ ಬಡ್ಡಿಯನ್ನು ಪಾವತಿಸಬೇಕು. ನೋಡಿ, ಈಗ ಈ ಆಸ್ತಿ ಕುರಿತಾಗಿ ಹಲವಾರು ಟ್ಯಾಕ್ಸ್ ತುಂಬುವುದಿರ್ತದೆ, ಅದಕ್ಕೆ ಸಂಬಂಧಿಸಿದ ಬಾಡಿಗೆಯನ್ನು ತುಂಬುವುದಿರ್ತದೆ, ಅಥವಾ ಏನೋ ಮತ್ತೆ ಮೇಂಟೆನೆನ್ಸ್ ಚಾರ್ಜ್ ಇರ್ಬೋದು. ಒಂದು ಫ್ಲ್ಯಾಟ್ ಇದ್ದರೆ ಅದಕ್ಕಾಗಿ ಇರುವಂಥ ಹಲವಾರು ಚಾರ್ಜಸ್ ಇರ್ತವೆ. ಸೊ ಈ ಥರ ಆಸ್ತಿಗಳ ಕುರಿತಾಗಿ ಹಲವಾರು ಏನು ಬಾಧ್ಯತೆಗಳಿರ್ತವೆ. ಆ ಬಾಧ್ಯತೆಗಳನ್ನು ಖರೀದಿಗಾರ ಮತ್ತು ಮಾರಾಟಗಾರ ಯಾವ ಥರ ಒಪ್ಪಂದದಲ್ಲಿ ಮಾಡ್ಕೋತಾರೆ ಅನ್ನೋದು ಬಹಳ ಮುಖ್ಯ ಇರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅವೆಲ್ಲವನ್ನು ಖರೀದಿ ಕರಾರಿನಿಂದ ಹಿಡಿದು ಎಲ್ಲವನ್ನು ಖರೀದಿಗಾರನೇ ಕೊಡಬೇಕಂತ ಒಪ್ಕೊಂಡಿದ್ರೆ ಅಲ್ಲಿ ಅದೇ ಥರ ನಡ್ಕೊಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಅಗ್ರಿಮೆಂಟ್ ಆಫ್ ಸೇಲ್ ಜೊತೆಗೇನೆ ಕಬ್ಜೆಯನ್ನು ಬಿಟ್ಕೊಡುವಂಥ ಒಪ್ಪಂದ ಮಾಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲ ಸ್ಟಾಂಪ್ ಡ್ಯೂಟಿಯನ್ನು ತುಂಬಬೇಕಾಗ್ತದೆ. ಖರೀದಿ ಪ್ರಕಾರನೇ ಸ್ಟಾಂಪ್ ಡ್ಯೂಟಿಯನ್ನು ಕೊಡಬೇಕಾಗ್ತದೆ. ಕೇವಲ ಒಂದು ನಿರ್ದಿಷ್ಟವಾಗಿ ಅದು ಒಂದು ಕೆಲವೊಂದು ಕಾರಣಕ್ಕಾಗಿ ಅವರು ಬಾಕಿ ಇಟ್ಕೊಂಡಿರ್ತಾರೆ, ಖರೀದಿಯನ್ನು ಅದನ್ನು ಪೋಸ್ಟ್ಪೋನ್ ಮಾಡಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಖರೀದಿ ಆದ ನಂತರ ಅದು ಅವನಿಗೆ ಖರೀದಿದಾರನಿಗೆ ಅದು ಒಂದು ಹಕ್ಕು ಸಿಗ್ತದೆ. ಅಲ್ಲಿವರೆಗೆ ಮತ್ತೆ ಇವನೇ ಮಾಲೀಕರಿರ್ತಾನೆ, ಆದರೆ ಕಬ್ಜೆಯನ್ನು ಬಿಟ್ಟುಕೊಟ್ಟಿರ್ತಾನೆ. ಸೊ ಇಂಥ ಸಂದರ್ಭಗಳು ಇರ್ತವೆ. ಈಗ ಈ ಥರ ಇರುವಾಗ ಇಲ್ಲಿ ಏನಾಗ್ತದೆ, ಆ ಒಂದು ಆಸ್ತಿ ಕುರಿತಾಗಿ ಬಾಡಿಗೆಯನ್ನು, ಶುಲ್ಕವನ್ನು ಮತ್ತು ಯಾವುದೇ ಚಾರ್ಜಸ್ಸನ್ನು ಅಥವಾ ಯಾವುದೇ ದರವನ್ನು ಏನು ಕೊಡೋದಿರ್ತದೆ ಅದನ್ನೆಲ್ಲ ಸಾಮಾನ್ಯವಾಗಿ ಅವರು ಒಪ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಖರೀದಿ ಆಗುವವರೆಗೆ ಮಾರಾಟಗಾರನೇ ಎಲ್ಲ ಕೊಡಬೇಕಂತ ಕಾಯ್ದೆ ಹೇಳ್ತದೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಆದರೆ ಅದು ಅಸ್ತಿತ್ವದಲ್ಲಿರುವ ಋಣಗಳಿಗೆ ಒಳಪಟ್ಟು ಮಾರಾಟ ಮಾಡುವ ಕರಾರನ್ನು ಹೊರತುಪಡಿಸಿದೆ. ಅಂದರೆ ಈಗಾಗಲೇ ಇದರ ಮೇಲೆ ₹1,00,000 ಸಾಲ ಇದೆ, ಅದನ್ನು ಸಹಿತ ಖರೀದಿಗಾರನೇ ತುಂಬಿಕೊಳ್ಬೇಕಂತ ಒಪ್ಪಂದ ಮಾಡಿದರೆ ಅಂಥ ಸಂದರ್ಭದಲ್ಲಿ ಆ ಮಾರಾಟಗಾರ ಅದನ್ನು ಸಾಲವನ್ನು ತುಂಬುವಂಥ ಅವಶ್ಯಕತೆ ಇರುವುದಿಲ್ಲ. ಈ ಥರ ಅವರು ಒಪ್ಪಂದದ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಒಪ್ಪಂದದಲ್ಲಿ ಏನೂ ಇಲ್ಲ ಅಂತಂತಂದರೆ ಇಲ್ಲಿ ಏನಿದೆ, ಸಾಮಾನ್ಯವಾಗಿ ಮಾರಾಟಗಾರನ ಖರೀದಿಗಾರನಿಗೆ ಯಾವುದೇ ಒಂದು ಹೊಣೆಗಾರಿಕೆ ಇಲ್ಲದಂಥ ಆಸ್ತಿಯನ್ನು ಕೊಡಬೇಕು ಅಂತೇಳಿ ಕಾನೂನಿನಲ್ಲಿ ಹೇಳ್ತಾರೆ. ಇನ್ನು ಮಾರಾಟಗಾರನು ಪ್ರತಿಪಾದಿಸುವ ಆಸಕ್ತಿಯು ಅಸ್ತಿತ್ವದಲ್ಲಿದೆ ಮತ್ತು ಅದನ್ನು ವರ್ಗಾಯಿಸಲು ಅವನು ಅಧಿಕಾರವನ್ನು ಹೊಂದಿದ್ದಾನೆ ಎಂದು ಭಾವಿಸತಕ್ಕದ್ದು. ಇದು ಒಂದು ಪ್ರಿಸಂಪ್ಷನ್ ಆಫ್ ಲಾ ಅಂತ ಹೇಳ್ತೀವಿ. ಅಂದರೆ ಯಾವ ರೀತಿ ಒಂದು ಕಾನೂನು ಗ್ರಹಿಸ್ತದೆ ಅಂತಂತಂದರೆ, ಒಬ್ಬ ವ್ಯಕ್ತಿಗೆ ಒಂದು ಆಸ್ತಿಯನ್ನು ಮಾರಾಟ ಮಾಡ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಅವನಿಗೆ ಆ ಆಸ್ತಿಗೆ ಕುರಿತಾಗಿ ಅವನಿಗೆ ಒಂದು ಹಿತಾಸಕ್ತಿ ಇದೆ ಅಥವಾ ಅವನಿಗೆ ಹಕ್ಕಿದೆ ಮತ್ತು ಅದನ್ನು ಅವನು ಮಾರಾಟ ಮಾಡಲು ಅಧಿಕಾರ ಹೊಂದಿದ್ದಾನೆ ಅಂತೇಳಿ ಕಾನೂನು ಗಮನಿಸಬೇಕಾಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಆ ಅಧಿಕಾರ ಇಲ್ಲ, ಅದಕ್ಕೆ ಅವನಿಗೆ ಯಾವುದೇ ಹಕ್ಕು ಇಲ್ಲ ಅಂತ ಸಂದರ್ಭದಲ್ಲಿ ಅದು ಆ ಥರ ಒಪ್ಪಂದ ಮಾಡಿದರೆ ಅವನು ತಪ್ಪುಗಾರ ಆಗ್ತಾನೆ, ಅದಕ್ಕೆ ಅವನು ಹೊಣೆಗಾರ ಆಗ್ತಾನೆ. ಮತ್ತು ಮುಂದೆ ಬರುವಂಥ ಹೊಣೆಗಾರಿಕೆಗಳಿಗೆ, ಕಾನೂನಿನ ಪರಿಣಾಮಗಳಿಗೆ ಅವನು ಹೊಣೆಗಾರನಾಗ್ತಾನೆ ಮತ್ತು ಅದನ್ನು ಎದುರಿಸಬೇಕಾಗ್ತದೆ. ಪರಂತು ಒಬ್ಬ ವ್ಯಕ್ತಿಯು ವಿಶ್ವಾಸಾರ್ಹ ಸ್ವರೂಪದಲ್ಲಿ ಇದ್ದುಕೊಂಡು ಮಾರಾಟವನ್ನು ಮಾಡಿದರೆ, ಅಂದರೆ ವಿಶ್ವಾಸಾರ್ಹ ಸ್ವರೂಪ ಅಂತಂದರೆ ಏನು, ಯಾವ ವ್ಯಕ್ತಿ ಒಬ್ಬ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಈ ಥರ ಸಂಬಂಧದನಂದರೆ ಆ ಇನ್ನೊಬ್ಬ ವ್ಯಕ್ತಿ ಇವನ್ನ ಸಂಪೂರ್ಣವಾಗಿ ನಂಬಿರ್ತಾನೆ, ಅಥವಾ ಇವು ಹೇಳಿದ್ದನ್ನು ಅವನು ಬೇರೆ ಒಂದು ರೀತಿಯಲ್ಲಿ ನೋಡುವಂಥ ಅವನಿಗೆ ಯಾವುದೇ ಸಾಧ್ಯತೆ ಇಲ್ಲ, ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳುವಂಥ ಅವನಿಗೆ ಅವಕಾಶ ಇಲ್ಲ. ಅಂಥ ಸಂದರ್ಭದಲ್ಲಿ ಉದಾಹರಣೆಗೆ ಗಂಡ ಹೆಂಡತಿಗೆ ಒಂದು ಖರೀದಿ ಕೊಡ್ತಾ ಇದ್ದರೆ, ಅಥವಾ ತಂದೆ ಮಗನಿಗೆ, ಅಥವಾ ಗುರು ಶಿಷ್ಯನಿಗೆ, ಅಥವಾ ಒಬ್ಬ ಕಂಪನಿಯ ಮಾಲೀಕ ತನ್ನ ನೌಕರನಿಗೆ, ಒಬ್ಬ ಸ್ವಾಮೀಜಿ ಮತ್ತು ಒಬ್ಬ ಭಕ್ತ, ಸೊ ಈ ಥರ ಒಂದು ಸಂಬಂಧಗಳಿದ್ದಾಗ ಅಲ್ಲಿ ಯಾವ ವ್ಯಕ್ತಿ ಉನ್ನತ ಸ್ಥಾನದಲ್ಲಿರ್ತಾನೆ ಅವನ ಮೇಲೆ ಈ ಕೆಳಗಿನ ವ್ಯಕ್ತಿ ಒಂದು ವಿಶ್ವಾಸವನ್ನು ಇಟ್ಕೊಂಡಿರ್ತಾನೆ, ಅವನು ಹೇಳಿದ್ದೆಲ್ಲ ನಂಬ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ಮಾರಾಟಗಾರನು ಆಸ್ತಿಯನ್ನು ಋಣಭಾರಗೊಳಿಸಿಲ್ಲ ಮತ್ತು ಅದನ್ನು ವರ್ಗಾಯಿಸಲು ಅಡ್ಡಿ ಆಗುವ ಯಾವುದೇ ಕಾರ್ಯವನ್ನು ಮಾಡಿಲ್ಲ ಎಂದು ಅವನು ಖರೀದಿದಾರರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಸೊ ಇಂಥ ಸಂದರ್ಭದಲ್ಲಿ ಹೊಣೆಗಾರಿಕೆ ಜಾಸ್ತಿ ಇರ್ತದೆ ಅಂತ ಕಾನೂನು ಹೇಳ್ತದೆ. ಒಬ್ಬ ಹೊರಗಿನ ವ್ಯಕ್ತಿ ಜೋಡಿ ವ್ಯವಹಾರ ಮಾಡೋದು ಬೇರೆ, ಅಲ್ಲಿ ಏನೈತಿ ಇಬ್ಬರಿಗೂ ಹೊಣೆಗಾರಿಕೆ ಇದೆ. ಆದರೆ ಒಬ್ಬ ವಿಶ್ವಾಸಾರ್ಹ ಸ್ಥಾನದಲ್ಲಿ ಇದ್ದುಕೊಂಡು ವ್ಯಕ್ತಿ ಖರೀದಿಗಾರನಿಗೆ ಯಾವುದೇ ರೀತಿ ಮೋಸ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಕಾನೂನು ಹೇಳ್ತದೆ. ಅದಕ್ಕಾಗಿ ಅಂಥ ಸಂದರ್ಭದಲ್ಲಿ ಮಾರಾಟಗಾರನು ಆಸ್ತಿಯನ್ನು ಯಾವುದೇ ರೀತಿ ಅದನ್ನು ಋಣಭಾರಗೊಳಿಸಿಲ್ಲ, ಅಂದರೆ ಬೋಜ ಮಾಡಿಲ್ಲ, ಅದಕ್ಕೆ ಸಾಲ ಹೇರಿಲ್ಲ, ಅದಕ್ಕೆ ಕುರಿತಾಗಿ ಯಾವುದೇ ಒಂದು ಹೊಣೆಗಾರಿಕೆ ಇಲ್ಲ, ಸಮಸ್ಯೆ ಇಲ್ಲ.
ಮತ್ತು ಯಾವುದೇ ರೀತಿ ಅಡ್ಡಿ ಆಗುವಂಥ ಯಾವುದೇ ಕಾರ್ಯವನ್ನು ಮಾಡಿಲ್ಲ. ಅಂದರೆ ಇವನಿಗೆ ಒಪ್ಪಂದ ಮಾಡಿಕೊಂಡು ಇವನ ಕಡೆ ದುಡ್ಡು ತಗೊಂಡು ಮತ್ತೆ ಮೂರನೇ ವ್ಯಕ್ತಿ ಖರೀದಿ ಮಾಡೋದು, ಈ ಥರ ಯಾವುದೇ ಕಾರ್ಯವನ್ನು ಮಾಡಿಲ್ಲ ಎಂದು ಕಾನೂನಿನಲ್ಲಿ ಇಲ್ಲಿಯೂ ಸಹಿತ ಒಂದು ಪೂರ್ವಭಾವಿ ಒಂದು ಕಲ್ಪನೆಯನ್ನು ಕಾನೂನು ಮಾಡಿಕೊಳ್ತದೆ. ಸೊ ಈ ಥರ ಅಕಸ್ಮಾತ್ ಆ ಥರ ಮೋಸ ಮಾಡಿದರೆ ಅಲ್ಲಿ ಏನಾಗ್ತದೆ ಅಂದರೆ ಈ ಸ್ವತ್ತು ಹಸ್ತಾಂತರ ಅಧಿನಿಯಮದ ಪ್ರಕಾರ ಆಗುವಂಥ ಒಂದು ಹೊಣೆಗಾರಿಕೆಗಳು ಬೇರೆ, ಅದರ ಜೊತೆಗೆ ಈ ವಿಶ್ವಾಸವನ್ನು ದ್ರೋಹ ಮಾಡಿದರೆ ಅದಕ್ಕಾಗಿರುವಂಥ ಕಾನೂನು ಪರಿಣಾಮಗಳನ್ನು ಸಹಿತ ಆ ವ್ಯಕ್ತಿ ಅನುಭವಿಸಬೇಕಾಗ್ತದೆ. ಒಬ್ಬ ಗುರುಸ್ಥಾನದಲ್ಲಿರೋಣ ತನ್ನ ಶಿಷ್ಯನಿಗೆ ಅಥವಾ ಭಕ್ತನಿಗೆ ಮೋಸ ಮಾಡಿದರೆ ಅಲ್ಲಿ ಆ ಕರಾರಿನ ಉಲ್ಲಂಘನೆಗಾಗಿ ಇರುವಂಥ ಪರಿಣಾಮಗಳ ಜೊತೆಗೆ ವಿಶ್ವಾಸವನ್ನು ದ್ರೋಹ ಮಾಡಿದ್ದಕ್ಕೆ ಅದಕ್ಕೂ ಸಹಿತ ಕಾನೂನಿನ ಪರಿಣಾಮಗಳನ್ನು ಆ ವ್ಯಕ್ತಿ ಅನುಭವಿಸಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ನಾವು ತಿಳಿದುಕೊಳ್ಬೋದು. ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ರನ್ಸ್ ವಿತ್ ದ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಅಂದರೆ ಆಸ್ತಿಯ ಕುರಿತಾಗಿರುವಂಥ ಹಕ್ಕು ಮತ್ತು ಹೊಣೆಗಾರಿಕೆಗಳು ಅವು ಆಸ್ತಿಯ ಜೊತೆಗೇನೆ ಹೋಗ್ತವೆ. ಸೊ ಆಸ್ತಿಯನ್ನು ಯಾರೇ ವ್ಯಕ್ತಿ ಅದನ್ನು ಹೊಂದಲಿ ಅವರಿಗೆ ಅದಕ್ಕೆ ಸಂಬಂಧಿಸಿದ ಹಕ್ಕು ಮತ್ತು ಹಿತಾಸಕ್ತಿಗಳು ಹೊಣೆಗಾರಿಕೆಗಳು ಎಲ್ಲ ಬರ್ತವೆ. ಉದಾಹರಣೆಗೆ ಈಗಾಗಲೇ ಹೇಳಿದಂತೆ ಒಬ್ಬ ವ್ಯಕ್ತಿ 1,00,000 ರೂಪಾಯಿ ಬ್ಯಾಂಕ್ ಸಾಲವನ್ನು ಮಾಡಿದರೆ ಅದರ ಬಗ್ಗೆ ಯಾವುದೇ ಒಂದು ಪ್ರೊವಿಷನ್ ಮಾಡಿದ್ಲೆ ಅದನ್ನು ಮಾರಾಟ ಮಾಡಿಬಿಟ್ರೆ ಆ ಖರೀದಿಗಾರ ನನಗೆ ಅದು ಗೊತ್ತಿಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಇದೇ ರೀತಿ ಅಲ್ಲಿ ಒಂದು ರಸ್ತೆ ಹಾದು ಹೋಗಿತ್ತು ಅಂತಂತಾರೆ, ಈ ಖರೀದಿಗಾರ ಅದನ್ನು ಆ ರಸ್ತೆ ನಂಗೆ ಸಂಬಂಧ ಇಲ್ಲ, ಅದನ್ನು ರಸ್ತೆ ಬಂದ್ ಮಾಡ್ತೀನಿ ಅಂತ ಅನ್ನಕ್ಕೆ ಬರಲ್ಲ. ಯಾಕಂದರೆ ಆ ಆಸ್ತಿಗೆ ಸಂಬಂಧಿಸಿದಂತೆ ಅಲ್ಲಿ ಒಂದು ರಸ್ತೆ ಅನ್ನೋದು ಅದೊಂದು ಹೊಣೆಗಾರಿಕೆ, ಅದೊಂದು ಅಲ್ಲಿ ಕರ್ತವ್ಯ. ಸೊ ಹೀಗಾಗಿ ಅದು ಪ್ರತಿಯೊಂದನ್ನು ವರ್ಗಾವಣೆ ಮಾಡುವವರ ಹಿತಾಸಕ್ತಿಗೆ ಲಗತ್ತಿಸಲಾಗುತ್ತದೆ. ಅಂದರೆ ಯಾರು ವರ್ಗಾವಣೆ ಮಾಡ್ಕೋತಾರೆ ಅವರ ಒಂದು ಹಿತಾಸಕ್ತಿಗೆ ಅದು ಅಟ್ಯಾಚ್ ಆಗ್ಕೊಂತ ಹೋಗುತ್ತೆ. ಮತ್ತು ಹಿತಾಸಕ್ತಿ ಒಂದು ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಜಾರಿಗೊಳಿಸ್ಬೋದು. ಅದೇ ರೀತಿ ಅದಕ್ಕೆ ಇರುವಂಥ ಹಕ್ಕುಗಳು, ಅದರಲ್ಲಿ ಒಂದು ಅನುಕೂಲಗಳು ಏನಾದರೂ ಇದ್ದರೆ ಅವನು ಸಹಿತ ಅವನು ಪಡೆಯುವಂಥ ಹಕ್ಕು. ಸೊ ಈಗ ಉದಾಹರಣೆಗೆ ಒಂದು ಜಮೀನನ್ನು ತೆಗೆದುಕೊಂಡಿದ್ದಾನೆ ಅಂದರೆ ಆ ಜಮೀನಿಗೆ ಹಾದುಹೋಗಲು ಇನ್ನೊಂದು ರಸ್ತೆ ಇದ್ದರೆ ಅಲ್ಲಿ ಖರೀದಿಗಾರ ಸಹಿತ ಆ ರಸ್ತೆಯನ್ನು ಉಪಯೋಗಿಸಬಹುದು. ಯಾಕಂದರೆ ಮಾರಾಟಗಾರ ಅದನ್ನು ಉಪಯೋಗಿಸ್ತಾ ಇದ್ದರೆ ಆ ಖರೀದಿಗಾರನಿಗೂ ಆ ಹಕ್ಕು ಬರ್ತದೆ. ಸೊ ಈ ರೀತಿ ಇಲ್ಲಿ ಹಕ್ಕು ಮತ್ತು ಹೊಣೆಗಾರಿಕೆಗಳು ಏನದಾವೆ ಆಸ್ತಿಯ ಜೊತೆಗೇ ಹೋಗ್ತವೆ ಅಂತೇಳಿ ಈ ಕಾನೂನು ಹೇಳ್ತದೆ. ಇದು ಬಹಳ ಒಂದು ಪ್ರಮುಖವಾದ ಕಾನೂನಿನ ಅಂಶ ಅನ್ನೋದನ್ನು ತಿಳ್ಕೊಳ್ಬೇಕು. ಯಾಕಂದರೆ ಅಲ್ಲಿ ವ್ಯಕ್ತಿ ಸಂಬಂಧ ಬರೋದಿಲ್ಲ, ವ್ಯಕ್ತಿಯಿಂದ ವ್ಯಕ್ತಿಗೆ ಆಸ್ತಿ ಹಸ್ತಾಂತರಗೊಳ್ಬಹುದು. ಆದರೆ ಅಲ್ಲಿ ಆಸ್ತಿ ಕುರಿತಾಗಿರುವಂಥ ಹಕ್ಕು ಮತ್ತು ಹಿತಾಸಕ್ತಿ ಹೊಣೆಗಾರಿಕೆಗಳು ಜವಾಬ್ದಾರಿಗಳು ಏನಿದಾವೆ ಅವು ಹಾಗೆಯೇ ಮುಂದುವರ್ಕೊಂತ ಹೋಗ್ತವೆ ಅಂತ ಹೇಳಿ ಕಾನೂನು ಸ್ಪಷ್ಟವಾಗಿ ಹೇಳ್ತದೆ. ದಾಖಲಾತಿಗಳನ್ನು ಖರೀದಿಗಾರನಿಗೆ ಕೊಡಬೇಕಂತ ಈಗಾಗಲೇ ಹೇಳಿದ್ದೀನಿ. ಆದರೆ ಕೆಲವು ಸಂದರ್ಭದಲ್ಲಿ ಉದಾಹರಣೆಗೆ ಒಂದು 4 ಎಕರೆ ಜಮೀನಿನಲ್ಲಿ 1 ಎಕರೆ ಜಮೀನನ್ನು ಮಾರ್ತಾನಂತ ಇಟ್ಕೊಳ್ಳಿ. ಸೊ ಇಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ತೆಗೆದುಕೊಂಡಂಥ ವ್ಯಕ್ತಿ ಸಂಪೂರ್ಣ ಆಸ್ತಿಯನ್ನು ಖರೀದಿ ಮಾಡಿಲ್ಲ. ಅಂಥ ಸಂದರ್ಭದಲ್ಲಿ ಯಾರು ಹೆಚ್ಚಿನ ಮೌಲ್ಯದ ಆಸ್ತಿಯನ್ನು ಹೊಂದಿರ್ತಾರೆ, ಯಾರ ಕಡೆ ಉಳಿತದೆ ಆ ವ್ಯಕ್ತಿನ ಆಸ್ತಿ ರೆಕಾರ್ಡ್ಗಳನ್ನ ಇಟ್ಕೊಳ್ಬೇಕಾಗ್ತದೆ. ಮತ್ತೆ ಅಕಸ್ಮಾತ್ ಅವನು 2 ವ್ಯಕ್ತಿಗಳ ಆಸ್ತಿ ಮಾರಿದ್ದಂದ್ರೆ, ಒಬ್ಬನಿಗೆ 3 ಎಕರೆ ಒಬ್ಬನಿಗೆ 1 ಎಕರೆ ಮಾರಿದ್ದಂದ್ರೆ 3 ಎಕರೆ ಹೊಂದಿದಂಥ ಖರೀದಿ ಮಾಡಿದಂಥ ವ್ಯಕ್ತಿಗೆ ಆ ದಾಖಲಾತಿಗಳು ಹೋಗ್ಬೇಕಂತ ಹೇಳ್ತಾರೆ. ಹೀಗೆ ಇಲ್ಲಿ ಕಾನೂನು ಏನಂದ್ರೆ ಯಾರು ಹೆಚ್ಚಿನ ಒಂದು ಆಸ್ತಿಯ ಕುರಿತಾಗಿ ಹೆಚ್ಚಿನ ಹಕ್ಕನ್ನು ಯಾರು ಹೊಂದಿರ್ತಾರೆ ಅವರಿಗೆ ಆ ಆಸ್ತಿ ರೆಕಾರ್ಡ್ಗಳನ್ನ ಇಟ್ಕೊಳ್ಬೇಕು ಅನ್ನೋದನ್ನ ಕಾನೂನು ಸ್ಪಷ್ಟವಾಗಿ ಹೇಳ್ತದೆ. ಹಾಗಂತ ಈ ಇತರ ವ್ಯಕ್ತಿಗಳಿಗೆ ಮತ್ತು ಆಸ್ತಿ ಕುರಿತಾಗಿ ರೆಕಾರ್ಡ್ ಬೇಕಾದ್ರೆ ಏನು ಮಾಡಬೇಕಂತ ಪ್ರಶ್ನೆ ಬರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಅವಶ್ಯಕವಿದ್ದಾಗ ಅವರು ಒಂದು ಕೋರಿಕೆ ಮಾಡಿದಾಗ, ಒಂದು ರಿಕ್ವೆಸ್ಟ್ ಮಾಡಿದಾಗ ಅಲ್ಲಿ ಆ ದಾಖಲಾತಿಗಳನ್ನು ಒದಗಿಸುವುದು ಅಥವಾ ಪ್ರತಿಗಳನ್ನು ಒದಗಿಸುವುದು, ನೋಂದಾಯಿತ ಪ್ರತಿಗಳು ಅಥವಾ ಸರ್ಟಿಫೈಡ್ ಕಾಪೀಸು ಅಥವಾ ನೋಟರೈಸ್ ಕಾಪೀಸು ಈ ಥರ ಒದಗಿಸುವುದು, ಈ ಥರ ಮತ್ತೆ ಮರಳಿ ಪಡೆಯುವುದು, ಈ ಥರ ಎಲ್ಲ ಮಾಡುವಂಥದ್ದು ಅಲ್ಲಿ ಕಾನೂನಿನೊಳಗೆ ಅವಕಾಶ ಇದೆ. ಸೊ ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಯಾರು ಒಂದು ಹೆಚ್ಚಿನ ಹಕ್ಕನ್ನು ಹೊಂದಿರ್ತಾರೆ ಅವರಿಗೆ ಈ ಕಾಗದ ಪತ್ರಗಳನ್ನು ಇಟ್ಕೊಳ್ಳುವಂಥದ್ದು ಒಂದು ಹಕ್ಕು ಮತ್ತು ಹೊಣೆಗಾರಿಕೆ ಇದೆ. ಮತ್ತು ಇವನ್ನ ರೆಕಾರ್ಡ್ಗಳನ್ನ ಇಟ್ಕೊಳ್ಳೋದಷ್ಟೇ ಅಲ್ಲ, ಅವರು ಬಹಳಷ್ಟು ಮಾಲೀಕರಿರುವ ಸಂದರ್ಭದಲ್ಲಿ ವಿಶೇಷವಾಗಿ ಅವರು ಆ ದಾಖಲಾತಿಗಳನ್ನು ಹೆಚ್ಚಿನ ಜವಾಬ್ದಾರಿಯಿಂದ ಸುರಕ್ಷಿತವಾಗಿ ರದ್ದುಗೊಳಿಸದ ರೀತಿಯಲ್ಲಿ ಮತ್ತು ದೋಷರಹಿತವಾಗಿ ಇಟ್ಕೊಳ್ಬೇಕಂತೆ ಕಾನೂನು ಹೇಳ್ತಿದೆ. ಸೊ ಅಕಸ್ಮಾತ್ ಅವನು ಒಂದು ಅನಿರೀಕ್ಷಿತ ಸಂದರ್ಭದಲ್ಲಿ ಒಂದು ಬೆಂಕಿ ಅಥವಾ ಅವರ ರೀತಿ ಅಪಘಾತ ಆದರೆ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಸುಟ್ಟು ಹೋದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಜವಾಬ್ದಾರಿ ತಗೋಬೇಕು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಆಸ್ತಿ ಕುರಿತಾಗಿರುವಂಥ ದಾಖಲಾತಿಗಳನ್ನು ಯಾರು ಇಟ್ಕೊಂಡಿರ್ತಾರೆ ಅವರು ಸರಿಯಾಗಿ ಅದನ್ನು ಕಾಯ್ದಿಟ್ಕೊಳ್ಬೇಕಂತ ಕಾನೂನು ಹೇಳ್ತದೆ. ಇದು ಮಾರಾಟಗಾರನೇ ಇರಲಿ ಖರೀದಿಗಾರನೇ ಇರಲಿ ಯಾರೇ ಇರಲಿ ಆ ವ್ಯಕ್ತಿಗಳು ಆಸ್ತಿ ಕುರಿತಾಗಿ ಇರುವಂಥ ದಾಖಲಾತಿಗಳನ್ನು ಕಾಯ್ದಿರಿಸ್ಕೊಳ್ಬೇಕಂತ ಹೇಳ್ತದೆ. ಇನ್ನು ಮಾರಾಟಗಾರನ ಹಕ್ಕುಗಳು
ಎರಡು ಮುಖ್ಯ ಹಕ್ಕುಗಳು ಬರ್ತವೆ. ಒಂದು ಮಾಲೀಕತ್ವವು ಖರೀದಿಗಾರರಿಗೆ ಹೋಗುವವರಿಗೆ ಆಸ್ತಿಯ ಬಾಡಿಗೆಗಳು ಮತ್ತು ಲಾಭಗಳಿಗೆ ಅವನು ಹಕ್ಕುದಾರನಿದ್ದಾನೆ. ಯಾವ ರೀತಿ ಮಾರಾಟ ಆಗುವವರಿಗೆ ಅವನು ಆ ಆಸ್ತಿ ಕುರಿತಾಗಿ ಒಂದು ಆ, ಏನು ಚಾರ್ಜಸ್ ಅನ್ನ ತುಂಬಬೇಕಾಗ್ತದೆ, ಸಾಲ ಬಡ್ಡಿ ಅಥವಾ ಅದಕ್ಕಾಗಿರುವಂಥ ಟ್ಯಾಕ್ಸು, ಈ ಥರ ಚಾರ್ಜ್ ಏನು ತುಂಬೋದಿರ್ತದೆ ಅವನ್ನೆಲ್ಲ ತುಂಬುವಂಥ ಹೊಣೆಗಾರಿಕೆ ಮಾರಾಟಗಾರನಿಗೆ ಇರ್ತದೆ. ಅದೇ ರೀತಿ ಆಸ್ತಿ ಕುರಿತಾಗಿ ಬರುವಂಥ ಲಾಭಾಂಶಗಳನ್ನು ಸಹಿತ ಪಡೆಯುವಂಥ ಹಕ್ಕುಗಳು ಮಾರಾಟಗಾರನಿಗಿರ್ತದೆ. ಆದರೆ ಕರಾರಿನಲ್ಲಿ ಏನು ಹೇಳ್ತಾರೆ ಅದು ಬಹಳ ಮುಖ್ಯ ಆಗ್ತದೆ. ಕರಾರಿನಲ್ಲಿ ಏನು ಹೇಳಿಲ್ಲ ಅಂದರೆ ಸಾಮಾನ್ಯವಾಗಿ ಮಾರಾಟ ಮಾಡುವವರಿಗೂ ಸಹಿತ ಮಾರಾಟಗಾರನಿಗೆ ಆಸ್ತಿ ಕುರಿತಾಗಿರುವಂಥ ಎಲ್ಲ ಲಾಭಗಳನ್ನು ಪಡೆಯುವಂಥ ಹಕ್ಕು ಈ ಮಾರಾಟಗಾರನಿಗೆ ಇರ್ತದೆ ಅಂತ ಹೇಳ್ತದೆ ಕಾನೂನು. ಅಕಸ್ಮಾತ್ ಕೆಲವು ಸಂದರ್ಭದಲ್ಲಿ ಏನು ಹೇಳ್ತದೆ ಅಂದರೆ ಒಪ್ಕೊಂಡು ಬಿಡ್ತಾನೆ, ಏನು ನಾನು ನಿಂಗೆ ಖರೀದಿ ಕೊಡ್ತೀನಿ, ನೀನು 6 ತಿಂಗಳವರೆಗೆ ನನ್ನ ಹಣವನ್ನು ನನಗೆ ಕೊಡು ನಡೀತಿದೆ ಅಂತೇಳಿ. ಆದರೆ ಖರೀದಿಯನ್ನೇ ಬರೆದು ಕೊಟ್ಟು ಬಿಡ್ತಾನೆ ಒಂದು ವಿಶ್ವಾಸದ ಮೇಲೆ, ಅಥವಾ ಒಂದು ಆ ಒಪ್ಪಂದದ ಪ್ರಕಾರ 3 ತಿಂಗಳ ನಂತರ ಹಣ ಕೊಡ್ತೀನಿ ಅಂತೇಳಿ ಒಂದು ಚೆಕ್ ಕೊಡ್ಬೋದು. ಅವನು ಆ ಚೆಕ್ಕನ್ನೇ ನಮೂದಿಸಿ ಇಲ್ಲಿ ಖರೀದಿ ಮಾಡ್ಬೋದು. ಸೊ ಯಾಕಂದರೆ ಕನ್ಸಿಡರೇಷನ್ ಮೇ ಬಿ ಪಾಸ್ಟ್, ಪ್ರೆಸೆಂಟ್ ಆರ್ ಫ್ಯೂಚರ್ ಅಂತ ಹೇಳ್ತದೆ. ಅಂದರೆ ಪ್ರತಿಫಲ ಅನ್ನೋದನ್ನ ಈಗಾಗಲೇ ಕೊಟ್ಟದ್ದಿರ್ಬೋದು, ಅಥವಾ ಈಗ ಸದ್ಯಕ್ಕೆ ಕೊಡ್ತಾ ಇರ್ಬೋದು, ಅಥವಾ ಭವಿಷ್ಯದಲ್ಲಿ ಅದನ್ನು ಪ್ರತಿಫಲ ಕೊಡ್ತೇನೆ ಅಂತ ಒಪ್ಕೊಂಡಿರ್ಬೋದು. ಯಾಕಂದರೆ ಅಲ್ಲಿ ಈಗಾಗಲೇ ಹೇಳಿದಂಗೆ ಸ್ವತ್ತು ಹಸ್ತಾಂತರ ಅಂದರೆ ವರ್ಗಾವಣೆ ಅಂದರೆ ಏನು ಅನ್ನೋದು ಹೇಳಿದ್ದೀನಿ. ಸೊ ಅದನ್ನು ಒಂದು ಭರವಸೆ ಮೇಲೆ, ಒಂದು ವಿಶ್ವಾಸದ ಮೇಲೆ ಅದನ್ನು ಆಸ್ತಿಯನ್ನು ಮಾರಾಟ ಮಾಡ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಈಗಾಗಲೇ ಆಸ್ತಿ ವರ್ಗಾವಣೆ ಆಗಿದೆ, ಅಂದರೆ ಅದು ಸೀಲ್ಡು ಆಗಿದೆ ಮತ್ತು ಕಬ್ಜಾನು ಕೊಟ್ಟು ಬಿಟ್ಟಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಖರೀದಿಗಾರ ಇನ್ನೂ ಪೂರ್ತಿ ಹಣವನ್ನು ಮಾರಾಟಗಾರನಿಗೆ ಕೊಟ್ಟಿಲ್ಲ. ಅಂಥ ಸಂದರ್ಭದಲ್ಲಿ ಮಾರಾಟಗಾರನಿಗಿರೋ ಹಕ್ಕನ್ನು ಸಹಜವಾಗಿ ಆ ಹಣವನ್ನು ಪಡೆಯುವಂಥ ಹಕ್ಕು, ಅವು ಏನು ಒಪ್ಪಂದ ಮಾಡಿರ್ತಾರೆ ಆ ಒಪ್ಪಂದದ ಪ್ರಕಾರ ಎಷ್ಟು ಹಣ ಕೊಡಬೇಕಂತ ಮಾಡಿರ್ತಾರೆ ಅಷ್ಟು ಹಣವನ್ನು ಖರೀದಿಗಾರ ಮಾರಾಟಗಾರನಿಗೆ ಕೊಡಲೇಬೇಕಾಗ್ತದೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಅವನು ಕೊಡದೆ ಹೋದರೆ ಅವನಿಗೆ ಆ ಒಂದು ಎಷ್ಟು ಹಣ ಕೊಡಬೇಕಾಗಿರ್ತದೆ ಅದರ ಮೇಲೆ ಬಡ್ಡಿಯನ್ನು ಸಹಿತ ಸ್ವಾಧೀನ ಹೊಂದಿರುವ ದಿನಾಂಕದಿಂದ, ಅಂದರೆ ಎಂದು ಅವನಿಗೆ ಕಬ್ಜಾ ಕೊಡ್ತಾನೆ ಆ ದಿನಾಂಕದಿಂದ ಅದನ್ನು ಮಾರಾಟಗಾರನಿಗೆ ಕೊಡಲೇಬೇಕಾಗ್ತದೆ. ಸೊ ಅದನ್ನು ಖರೀದಿಯ ಒಂದು ಬೆಲೆ ಅಥವಾ ಅದರ ಭಾಗಶಃ ಬೆಲೆ, ಅಂದರೆ ಈಗಾಗಲೇ ಒಂದಷ್ಟು ದುಡ್ಡು ಕೊಟ್ಟಿದ್ರೆ ಉಳಿದ ಹಣವನ್ನು ಕೊಡುವಂಥದ್ದು, ಮತ್ತು ಅದರ ಮೇಲೆ ಬಡ್ಡಿಯನ್ನು ಕೊಡುವಂಥದ್ದು. ಸೊ ಈ ಥರ ಒಂದು ಹೊಣೆಗಾರಿಕೆ ಇರ್ತದೆ. ಹೀಗಾಗಿ ಆ ಆಸ್ತಿಯ ಮೇಲೆ ಋಣಭಾರವನ್ನು ಹೊಂದುವುದಕ್ಕೆ ಈ ಮಾರಾಟಗಾರನಿಗೆ ಹಕ್ಕಿದೆ ಅಂತೆ. ಸೊ ಅಲ್ಲಿ ಆ ಆಸ್ತಿ ಖರೀದಿಗಾರನಿಗೆ ಹೋಗಿದ್ರು ಸಹಿತ, ಕಬ್ಜೆಯನ್ನು ಕೊಟ್ಟಿದ್ರು ಸಹಿತ, ಅಲ್ಲಿ ಆ ಆಸ್ತಿಯನ್ನು ಒಂದು ನನ್ನ ಇಷ್ಟು ಹಣ ಈ ಖರೀದಿಗಾರ ಕೊಡಬೇಕಾಗಿದೆ, ಇದಕ್ಕಾಗಿ ಆಸ್ತಿ ಮೇಲೆ ಆ ಋಣಭಾರವನ್ನು ಹೇರುವಂಥ ಒಂದು ಅಧಿಕಾರ ಸಹಿತ ಈ ಮಾರಾಟಗಾರನಿಗಿದೆ ಅನ್ನೋದನ್ನು ಕಾನೂನು ಸ್ಪಷ್ಟವಾಗಿ ಹೇಳ್ತದೆ. ಇನ್ನು ಖರೀದಿಗಾರನ ಕರ್ತವ್ಯಗಳು ಏನನ್ನೋದನ್ನ ಕಾಯ್ದೆ ಹೇಳ್ತಿದೆ ನೋಡಿ. ಇದೇ ರೀತಿ ಯಾವ ರೀತಿ ಮಾರಾಟಗಾರನಿಗೆ ಹಕ್ಕದಾವೆ ಅದೇ ಹೊಣೆಗಾರಿಕೆ ಖರೀದಿಗಾರನಿಗೆ ಬರ್ತಾವೆ ಅಂತ ಹೇಳಿ ತಾವು ತಿಳ್ಕೊಳ್ಬೋದು. ಮಾರಾಟಗಾರನಿಗೆ ತನ್ನ ಆಸ್ತಿಯನ್ನು ಮಾರ್ತಾ ಇದ್ದಾನೆ, ಆದರೆ ಆ ಆಸ್ತಿ ಕುರಿತಾಗಿ ಅದರ ಯೋಗ್ಯ ಬೆಲೆ ಏನು ಅನ್ನೋದು ತನಗೆ ಗೊತ್ತಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಆಸ್ತಿ ಬೆಳಗಾವಿನಲ್ಲೇ ಇದೆ ಅಂತ ಇಟ್ಕೊಳ್ಳಿ, ಅದರ ಮಾಲೀಕ ಬಾಂಬೆನಲ್ಲೋ ದುಬೈನಲ್ಲೋ ಬೆಂಗಳೂರಲ್ಲೋ ಎಲ್ಲೋ ಇರ್ತಾನೆ ಅಂತ ಇಟ್ಕೊಳ್ಳಿ. ಸೊ ಅವನಿಗೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿರೋದಿಲ್ಲ ವಾಸ್ತವಿಕವಾಗಿ. ಉದಾಹರಣೆಗೆ ಅದು ಒಂದು ಕೃಷಿ ಭೂಮಿ ಅಂತ ತಿಳ್ಕೊಂಡಿರ್ತಾನೆ. ಸೊ ಹೀಗಾಗಿ ಅದು ಕೃಷಿ ಭೂಮಿಯ ಬೆಲೆ ಎಕರೆಗೆ ಇಂತಿಷ್ಟು ಅಂತ ತಿಳ್ಕೊಂಡಿರ್ತಾನೆ. ಆದರೆ ಅಲ್ಲಿ ಒಂದು ರಿಂಗ್ ರೋಡ್ ಆಗ್ತಾ ಇದೆ, ಅಥವಾ ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಆಗ್ತಾ ಇದೆ, ಅಥವಾ ಏನೋ ಒಂದು ಗೌರ್ಮೆಂಟ್ದಿಂದ ಒಂದು ಯಾವುದೋ ಒಂದು ದೊಡ್ಡ ಯೋಜನೆ ಅಲ್ಲಿ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಅದು ಕಮರ್ಷಿಯಲ್ ಪ್ರಾಪರ್ಟಿಯಾಗಿ ಅದು ಪರಿವರ್ತನೆಗೊಂಡಿದೆ. ಸೊ ಹೀಗಾಗಿ ಅದರ ಬೆಲೆ ಹೆಚ್ಚಾಗಿದೆ, 1ಕ್ಕೆ 10 ಪಟ್ಟು 100 ಪಟ್ಟಾಗಿದೆ ಅನ್ನೋದನ್ನು ಮಾರಾಟಗಾರನಿಗೆ ಗೊತ್ತಿಲ್ಲದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ಖರೀದಿಗಾರನಿಗೆ ಗೊತ್ತಿರ್ತದೆ, ಆದರೆ ಅವನು ಅದನ್ನು ಮಾರಾಟಗಾರನಿಗೆ ತಿಳಿಸದೆ ಅದನ್ನು ಕಡಿಮೆ ಬೆಲೆಗೆ ಖರೀದಿ ಮಾಡಿಕೊಂಡು ಅದರ ತದನಂತರ ಮಾರಾಟಗಾರನಿಗೆ ಗೊತ್ತಾದರೆ ನನಗೆ ಈ ಥರ ಮೋಸ ಆಗಿದೆ, ನನ್ನ ಆಸ್ತಿಯನ್ನು ನಾನು ತಿಳಿದೆ ಕಡಿಮೆ ಬೆಲೆಗೆ ಕೊಟ್ಟಿದ್ದೇನೆ ಅಂಥೇಳಿ ಆ ಒಂದು ಆಸ್ತಿಯನ್ನು ಮರಳಿ ಪಡೆಯೋದು, ಅಥವಾ ಆ ಖರೀದಿಯನ್ನು ರದ್ದು ಮಾಡಲು, ಅಥವಾ ಆ ಆಸ್ತಿಯ ಕುರಿತಾಗಿ ಮಾರಾಟ ಮಾಡಿದ ಆಸ್ತಿಯ ಕುರಿತಾಗಿ ತನಗೆ ಯೋಗ್ಯವಾದ ಬೆಲೆ ಸಿಗಬೇಕಂತೇಳಿ ಹೋರಾಟ ಮಾಡೋದಾಗಲಿ, ಕಾನೂನಿನ ಹೋರಾಟ ಮಾಡೋದಾಗಲಿ ಮಾಡುವಂಥದ್ದು ಸಂದರ್ಭ ಇಲ್ಲಿ ಕಂಡು ಬರ್ತದೆ. ಖರೀದಿಗಾರನ ಹೊಣೆಗಾರಿಕೆ ಏನಪ್ಪಾ ಅಂತಂದರೆ, ಆಸ್ತಿಯನ್ನು ಕೊಂಡ್ಕೊಳ್ತಾ ಇದ್ದೇನೆ ಅಂದಮೇಲೆ ಆ ಖರೀದಿ ಹಣವನ್ನು, ಅಂದರೆ ಮಾರಾಟ ಮಾಡಬೇಕಾದ್ರೆ ಏನು ಬೆಲೆಯನ್ನು ನಿಗದಿಪಡಿಸಿದ್ದಾರೆ ಆ ಹಣವನ್ನು ಆ ಮಾರಾಟಗಾರನಿಗೆ ಕೊಡಬೇಕು, ಯಾರ ಆಸ್ತಿಯನ್ನು ಕೊಡ್ತಾ ಇದ್ದೇನೆ ಆ ವ್ಯಕ್ತಿಗೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಇಲ್ಲ ನನಗೆ ಬೇಡ, ಇದನ್ನು ಈ ವ್ಯಕ್ತಿಗೆ, ಅಂದರೆ ನನ್ನ ಹೆಂಡತಿ ಮಕ್ಕಳಿಗೆ ಈ ಥರ ನೀನು ಇಷ್ಟಿಷ್ಟು ಭಾಗ ಮಾಡಿ ಕೊಡು ಅಂತ ಕೇಳ್ಬೋದು. ಒಂದು 5 ಲಕ್ಷ ರೂಪಾಯಿ ಇದ್ದರೆ ನನಗೆ 2 ಲಕ್ಷ ಕೊಡು, ನನ್ನ ಹೆಂಡತಿಗೆ 1 ಲಕ್ಷ ಕೊಡು, ನನ್ನ 2 ಮಕ್ಕಳಿಗೆ 1 ಲಕ್ಷ ಕೊಡು ಅಂಥೇಳಿ ಈ ಥರ ಅವನು ಒಂದು ಆ ಕರಾರಿನಲ್ಲಿ ನಮೂದಿಸಿರ್ಬೋದು. ಸೊ ಆ ಪ್ರಕಾರ ಅವನು ಅವರಿಗೆ ಆ ಥರ ಒಂದು ಚೆಕ್ಕು, ಡಿ ಡಿ ಅಥವಾ ಹಣವನ್ನು ವರ್ಗಾವಣೆ ಮಾಡ್ಬೋದು. ಸೊ ಇಂಥ ಸಂದರ್ಭದಲ್ಲಿ
ಖರೀದಿಗಾರನ ಹೊಣೆಗಾರಿಕೆ ಏನಂದ್ರೆ ಮಾರಾಟಗಾರ ನಿರ್ದೇಶಿಸಿರುವಂತೆ ಅದನ್ನ ಆಸ್ತಿಯ ಒಂದು ದರವನ್ನ ಅದನ್ನ ವರ್ಗಾವಣೆ ಮಾಡಬೇಕು, ಅವರಿಗೆ ಪಾವತಿಸಬೇಕು. ಖರೀದಿ ತಗೊಳ್ಳೋದಕ್ಕೊಳ್ಳುವ ವ್ಯಕ್ತಿನೂ ಸಹಿತ ಅವನೇ ಕೊಡ್ಬೇಕಂತಿರುವುದಿಲ್ಲ. ಕನ್ಸಿಡರೇಷನ್ ಮೇ ಮೂವ್ ಫ್ರಾಮ್ ಪ್ರಾಮಿಸರ್ ಎನಿ ಅದರ್ ಪರ್ಸನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಹಣವನ್ನು ಸಹಿತ ಖರೀದಿಗಾರನೇ ಕೊಡಬೇಕಂತಿಲ್ಲ, ಅವನ ಪರವಾಗಿ ಯಾರೇ ಬೇರೆಯವರು ಸಹಿತ ಸಂದಾಯ ಮಾಡಬಹುದು, ಅದು ಕಾನೂನಿನ ಅವಕಾಶ ಇದೆ. ಅದೇ ರೀತಿ ಖರೀದಿ ಹಣವನ್ನ ಮಾರಾಟಗಾರನಿಗೆ ಕೊಡಬೇಕಂತಿಲ್ಲ, ಅವನು ಹೇಳಿದಂಥ ವ್ಯಕ್ತಿಗೆ, ಆದರೆ ತಮಗೆ ತಿಳಿದಂಥ ವ್ಯಕ್ತಿಗೆ ಅಲ್ಲ, ಮಾರಾಟಗಾರ ಯಾರು ಹೇಳ್ತಾನೆ ಆ ವ್ಯಕ್ತಿಗೆ ಕೊಡಬೇಕಂತೇಳಿ ಇಲ್ಲಿ ತಾವು ತಿಳ್ಕೊಳ್ಬೇಕು. ಒಮ್ಮೆ ಆಸ್ತಿಯನ್ನು ಖರೀದಿ ಮಾಡಿದ ಮೇಲೆ ಮಾರಾಟಗಾರನಿಂದ ಯಾವುದೇ ಒಂದು ಹಕ್ಕು ಬಾಧ್ಯತೆ ಆಸ್ತಿ ಮೇಲೆ ಉಳಿಯೋದಿಲ್ಲ. ಇಂಥ ಸಂದರ್ಭದಲ್ಲಿ ಖರೀದಿಗಾರ ತಾನು ತೆಗೆದುಕೊಂಡ ಮೇಲೆ ಅದಕ್ಕೆ ಏನಾದರೂ ಹಾನಿ ಆದರೆ, ನಾಶ ಆದರೆ, ನಷ್ಟ ಆದರೆ ಅದನ್ನ ಮಾರಾಟಗಾರನಿಗೆ ಏನು ಹೇಳಕ್ ಸಾಧ್ಯ ಇಲ್ಲ. ಸೊ ಸ್ವತಃ ತಾನೇ ಅದನ್ನ ಪರಿಣಾಮಗಳನ್ನು ಅನುಭವಿಸಬೇಕಾಗ್ತದೆ. ಆಸ್ತಿಗೆ ಸಂಬಂಧಿಸಿದಂತೆ ಏನು ಕೊಡಬೇಕಾದಂತ ಚಾರ್ಜಸ್ ಇರ್ಬೋದು, ರೆಂಟ್ಸ್ ಇರ್ಬೋದು, ಇವೆಲ್ಲ ಹಣವನ್ನು ಖರೀದಿ ಆದ ನಂತರ ಖರೀದಿದಾರನೇ ಕೊಡಬೇಕಾಗ್ತದೆ ಅಂತ ಹೇಳ್ತದೆ. ಖರೀದಿದಾರನಿಗೆ ಯಾವ ಹಕ್ಕುಗಳಿದಾವೆ ಇದನ್ನು ನಾವು ತಮಗೆ ಗಮನಿಸಬಹುದು. ಒಮ್ಮೆ ಖರೀದಿಗಾರ ಆಸ್ತಿ ಖರೀದಿ ಮಾಡಿದ್ಮೇಲೆ ತದನಂತರ ಅದಕ್ಕೆ ಏನಾದರೂ ಹಾನಿ ನಷ್ಟ ಆದ್ರೆ ಮಾರಾಟಗಾರನ ಯಾವುದೇ ಹೊಣೆಗಾರಿಕೆ ಇಲ್ಲ, ಸಂಬಂಧ ಇಲ್ಲ. ಅದೇ ರೀತಿ ಅದರಿಂದ ಏನಾದರೂ ಅಭಿವೃದ್ಧಿ ಆದರೆ, ಅದರಿಂದ ಲಾಭ ಆದರೆ, ತದನಂತರ ಅಲ್ಲಿ ಪಕ್ಕದಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಹಾಯ್ದು ಹೋಗಿದ್ರೆ ಅದು ಅದರ ಲಾಭ ಪ್ರಯೋಜನ ಅವನು ಅನುಭವಿಸುವಂತ ಹಕ್ಕು ಅವನಿಗೆ ಇರ್ತದೆ. ಮಾರಾಟಗಾರನಿಗೆ ಅದನ್ನ ಪ್ರಶ್ನಿಸುವಂತ ಸಂದರ್ಭ ಬರುವುದಿಲ್ಲ. ಆಸ್ತಿಯ ಮೇಲಿನ ಏನಾದರೂ ಲೋಪದೋಷ ಇದ್ರೆ, ಈ ಆಸ್ತಿ ಕುರಿತಾಗಿ ಬೇರೆ ವ್ಯಕ್ತಿಗಳು ಅದರ ಹಕ್ಕುಗಳನ್ನು ಹೊಂದಿದ್ರೆ, ಆದರೆ ಮಾರಾಟಗಾರ ಪೂರ್ತಿ ಮಾಲೀಕ ಅಲ್ಲ, ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಕರಾರ ಪ್ರಕಾರ ನಾನು ಖರೀದಿ ಮಾಡಿದ್ದೇನೆ, ನಾನು ಸಂಪೂರ್ಣ ಮಾಲೀಕ ಇದ್ದೇನೆ ಅಂತೇಳಿ ಖರೀದಿಗಾರ ಕೋರ್ಟಿಗೆ ದಾವೆ ಮಾಡೋದಾಗಲಿ, ಅಥವಾ ಕೊನೆ ಪಕ್ಷ ಆ ಮಾರಾಟಗಾರನಿಗೆ ಪೂರ್ತಿ ಹಕ್ಕಿಲ್ಲದ್ರೂ ಸಹಿತ ಅಲ್ಲಿ ಅವನಿಗಿರುವಂಥ ಭಾಗಶಃ ಹಕ್ಕನ್ನು ಸಹಿತ ಅಟ್ಲೀಸ್ಟ್ ನನಗೆ ಕೊಡಬೇಕಂದ್ರೆ, ಉದಾಹರಣೆಗೆ ಒಂದು 4 ಎಕರೆ ಜಮೀನು ಇದ್ರೆ ಮಾರಾಟಗಾರನಿಗೆ ಕೇವಲ 1 ಎಕರೆ ಜಮೀನು ಹಕ್ಕಿದ್ರೆ, ಅಂತ ಸಂದರ್ಭದಲ್ಲಿ ಕೊನೆ ಪಕ್ಷ ನನಗೆ 1 ಎಕರೆ ಆದರೂ ನನಗೆ ಮಾಲೀಕತ್ವ ಕೊಡಿ ಅಂತೇಳಿ ನ್ಯಾಯಾಲಯಕ್ಕೆ ದಾವೆ ಮಾಡೋದಾಗ್ಲಿ ಒಂದು ಹಕ್ಕು ಇರ್ತದೆ. ಮತ್ತೆ ಇಲ್ಲ ನನಗೆ ಇದು ಮೋಸ ಆಗಿದೆ, ನನಗೆ ಬೇಡ ಅಂಥೇಳಿ ಅದನ್ನ ರದ್ದತಿ ಮಾಡಿ ತನಗೆ ಬರಬೇಕಾದ ಹಣವನ್ನು, ಅಂದ್ರೆ ತಾನು ಕೊಟ್ಟಂತ ಖರೀದಿ ಹಣವನ್ನು ವಾಪಸ್ ಪಡೆಯುವಂತ ಹಕ್ಕು ಈ ಖರೀದಿಗಾರನಿಗೆ ಇರ್ತದೆ. ಮತ್ತೆ ಅದರ ಜೊತೆಗೆ ಏನು ದಾವೆ ಮಾಡಿದಾಗ ಬರುವಂತ ಖರ್ಚು ವೆಚ್ಚಗಳನ್ನ ಅದನ್ನ ಸಹಿತ ಕೇಳುವಂತ ಹಕ್ಕ ಈ ಖರೀದಿಗಾರನಿಗೆ ಇರ್ತದೆ ಅಂತೇಳಿ ಈ ಕಾಯ್ದೆ ಹೇಳ್ತದೆ. ಇವಿಷ್ಟು ಏನದೆ ಖರೀದಿಗಾರ ಮತ್ತು ಮಾರಾಟಗಾರ ಇವರ ನಡುವೆ ಇರುವಂತ ಒಂದು ಮುಖ್ಯವಾದಂತ ಹಕ್ಕು ಮತ್ತು ಹೊಣೆಗಾರಿಕೆಗಳಂತ ನಾವು ಗಮನಿಸಬೇಕು. ಇವುಗಳ ಈ ಒಂದು ಆಸ್ತಿಯ ಕುರಿತಾಗಿ ಈಗಾಗಲೇ ಹೇಳಿದಂತೆ ಹಲವಾರು ಏನು ಕಾನೂನುಗಳು ಬರ್ತವೆ. ಯಾಕಂದ್ರೆ ಒಮ್ಮೆ ಖರೀದಿ ಆಗಬೇಕಾದ್ರೆ ರಿಜಿಸ್ಟ್ರೇಷನ್ ಆಕ್ಟು, ಸ್ಟ್ಯಾಂಪ್ ಆಕ್ಟು ಮುಖ್ಯವಾಗಿ ಗಮನಕ್ಕೆ ಬರ್ತವೆ. ತದನಂತರ ಖರೀದಿ ಆದ ನಂತರ ಅಲ್ಲಿ ಇಬ್ಬರಿಗೂ ಏನಾದರೂ ಸಮಸ್ಯೆ ಬಂದರೆ, ತಂಟೆ ತಕರಾರು ಬಂದರೆ ಅಲ್ಲಿ ಕರಾರು ಅಧಿನಿಯಮ ಒಂದು ಪರಿಗಣನೆಗೆ ಬರುತ್ತದೆ. ಮತ್ತೆ ನಿರ್ದಿಷ್ಟ ಪರಿಹಾರ ಕಾಯ್ದೆ ಅಂತ ಬರ್ತದೆ, ಲಿಮಿಟೇಷನ್ ಆಕ್ಟ್ ಅನ್ನೋದು ಬರ್ತದೆ. ಮತ್ತೆ ಇವೆಲ್ಲ ಕಾಯ್ದೆಗಳನ್ನು ಕರ್ಕೊಂಡು ನ್ಯಾಯಾಲಯದಲ್ಲಿ ದಾವೆ ಹೂಡಬೇಕಾದ್ರೆ ಮುಖ್ಯವಾಗಿ ದಿವಾನಿ ಪ್ರಕ್ರಿಯಾ ಸಂಹಿತೆ ಅಂತಂದ್ರೆ ಸಿವಿಲ್ ಪ್ರೊಸೀಜರ್ ಕೋಡ್ ಅನ್ನೋದನ್ನ, ಅದು ಸಹಿತ ಆ ಕಾಯ್ದೆ ಅಡಿಯಲ್ಲಿ ದಾವೆಯನ್ನು ಹೂಡಬೇಕಾಗ್ತದೆ. ಸೊ ಇವುಗಳ ಕುರಿತಾಗಿ ಸಂದರ್ಭ ಅನುಸಾರ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ. ಸೊ ಈಗ ಮುಖ್ಯವಾಗಿ ಈ ಖರೀದಿಗಾರ ಮತ್ತು ಮಾರಾಟಗಾರ ನಡುವೆ ಇರುವಂತಹ ಹಕ್ಕುಬದ್ದು ಹೊಣೆಗಾರಿಕೆಗಳ ಕುರಿತಾಗಿ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ನಲ್ಲಿ ಬರುವಂಥ ಈ ಅಂಶಗಳನ್ನು ನಾನು ಹೇಳಿದ್ದೇನೆ ಅಂತ ತಿಳ್ಕೊತೀನಿ. ತಾವು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.